See, we have discussed what is meant by free vibration, forced vibration, and the resonance. Now we talk about the vibrations of ear column. See, suppose you have a pipe. Pipe is of two types. One is open pipe and other is a closed pipe. Pipe whose one end is closed is called as a closed pipe. A pipe whose both the ends are open, we call it as an open pipe. See, in this, whether it is a closed pipe or open pipe, look here, inside the pipe there is a air column. There is a column of air in a pipe. Suppose if we take a tuning fork and if we disturb this one, so take a tuning fork and hold the tuning fork at the mouth of the pipe. Then the air column inside the pipe will vibrate. Itara vibrations agatte. Avaga air nalli this is a sound will propagate as a longitudinal wave. ಅವಾಗ ಏನಾಗತ್ತೆ ಇಲ್ಲಿಂದ ಹೀಗೆ ಬರುತ್ತಲ್ಲ ವೇವು ಸೀದಾ ಹೀಗೆ ಬಂದು ಇಲ್ಲಿಗೆ ಬಂದು ಹೀಗೆ ಬಂದು ಇಲ್ಲಿಂದ ಹೀಗೆ ಈ ಕ್ಲೋಸ್ಡ್ ಎಂಡ್ ಹತ್ರ ಬಂದಾಗ ರಿಫ್ಲೆಕ್ಟ್ ಆಗತ್ತೆ. ರಿಫ್ಲೆಕ್ಟ್ ಆಗಿ ಸೀದಾ ಹೀಗೆ ವಾಪಸ್ ಹೊರಟೋಗತ್ತೆ. ಆವಾಗ ಈ ಸ್ಟೇಷನರಿ ಲಾಂಜಿಟ್ಯೂಡಿನಲ್ ವೇವ್ ಇದು ಬಂದಿರೋದು ಲಾಂಜಿಟ್ಯೂಡಿನಲ್ ವೇವ್. ಈ ಲಾಂಜಿಟ್ಯೂಡಿನಲ್ ವೇವ್ ಇಲ್ಲಿಗೆ ಬಂದು ಕ್ಲೋಸ್ಡ್ ಎಂಡ್ ಅಲ್ಲಿ ರಿಫ್ಲೆಕ್ಟ್ ಆಗಿ ಮುಂದಕ್ಕೆ ಹೋಗಕ್ಕಾಗಲ್ವಲ್ಲ, ವಾಪಸ್ ಇದ್ರ ಮೇಲೆ ಓವರ್ಲ್ಯಾಪ್ ಆಗತ್ತೆ. ದೆನ್ ವಿ ಗೆಟ್ ಎ ಸ್ಟೇಷನರಿ ವೇವ್. ಏನ್ ನೋಟಿಸ್ ಮಾಡಬೇಕು ಅಂತಂದ್ರೆ ಈ ಕ್ಲೋಸ್ಡ್ ಎಂಡ್ ಅಲ್ಲಿ ನೋಡ್ ಫಾರ್ಮೇಶನ್ ಆಗತ್ತೆ. ಕ್ಲೋಸ್ಡ್ ಎಂಡ್ ಅಲ್ಲಿ ನೋಡ್ ಫಾರ್ಮೇಶನ್ ಆಗತ್ತೆ. ಬಿಟ್ವೀನ್ ದ ನೋಡ್ಸ್ ಆಂಟಿನೋಡ್ ಫಾರ್ಮೇಶನ್ ಆಗತ್ತೆ. ಓಪನ್ ಎಂಡ್ ಅಲ್ಲಿ ಆಂಟಿನೋಡ್ ಫಾರ್ಮೇಶನ್ ಆಗತ್ತೆ. ಅಂದ್ರೆ ನಿಮ್ಗೆ ಏನು ಅರ್ಥ ಆಗಬೇಕು ಅಂದ್ರೆ ಏರ್ ಕಾಲಮ್ ನಲ್ಲಿ ನಾವು ಡಿಸ್ಟರ್ಬ್ ಮಾಡಿದಾಗ ಲಾಂಜಿಟ್ಯೂಡಿನಲ್ ಸ್ಟೇಷನರಿ ವೇವ್ ಬರುತ್ತೆ ಅಂತ ಗೊತ್ತಿರಬೇಕು. ಸ್ಟೇಷನರಿ ವೇವ್ ಬರುತ್ತೆ. ಅದರಲ್ಲೂ ಎಂತ ಸ್ಟೇಷನರಿ ವೇವ್ ಅಂತ ಕೇಳಿದ್ರೆ ಲಾಂಜಿಟ್ಯೂಡಿನಲ್ ಸ್ಟೇಷನರಿ ವೇವ್ ಬರುತ್ತೆ ಅಂತ ಹೇಳಿ ಗೊತ್ತಿರಬೇಕು. ಸೊ ಇವಾಗ ಅಷ್ಟೇ ಅಲ್ಲ, ಆಲ್ವೇಸ್ ಅಟ್ ದ ಕ್ಲೋಸ್ಡ್ ಎಂಡ್ ನೋಡ್ ಈಸ್ ಫಾರ್ಮ್ಡ್. ಅಟ್ ದ ಕ್ಲೋಸ್ಡ್ ಎಂಡ್ ನೋಡ್ ಈಸ್ ಫಾರ್ಮ್ಡ್. ತುಂಬಾ ಚೆನ್ನಾಗಿ ಜ್ಞಾಪಕ ಇರಬೇಕು. ಅಂಡ್ ಅಟ್ ದ ಓಪನ್ ಎಂಡ್, at the open end an antinode is formed. ಈಗ ಟೈಮಿಂಗ್ ನೀವೇನ್ ತಿಳ್ಕೊಂಡಿರಿ ಅಂದ್ರೆ ಈ ಓಪನ್ ಎಂಡ್ ಅಲ್ಲಿ ಆಂಟಿನೋಡ್ ಫಾರ್ಮೇಶನ್ ಆಗುತ್ತೆ. ರಿಮೆಂಬರ್, ಯಾವಾಗ್ಲೂ ಎಕ್ಸಾಕ್ಟ್ಲಿ ಅಟ್ ದ ಓಪನ್ ಎಂಡ್ ಅಲ್ಲಿ ಫಾರ್ಮ್ ಆಗಲ್ಲ. ಆಂಟಿನೋಡ್ ಈಸ್ ಫಾರ್ಮ್ಡ್ ಲಿಟ್ಲ್ ಬಿಯಾಂಡ್ ದ ಓಪನ್ ಎಂಡ್. ಅದಕ್ಕೆ ಮುಂದೆ ಎಂಡ್ ಕರೆಕ್ಷನ್ ಅಂತ ಕರೀತಾರೆ. ಸೊ ಆಕ್ಚುಲಿ ಎಕ್ಸಾಕ್ಟ್ಲಿ ಇಲ್ಲಿ ಫಾರ್ಮೇಶನ್ ಆಗಲ್ಲ, ಚೂರು ಮುಂದೆ ಫಾರ್ಮೇಶನ್ ಆಗತ್ತೆ. ಬಟ್ ನೀವು ಅವೆಲ್ಲ ಕತೆ ಹೇಳಕ್ ಹೋಗ್ಬೇಡಿ. ಫಾರ್ ದ ಟೈಮ್ ಬಿಂಗ್ ಯು ಸೇ ನೋಡ್ ಈಸ್ ಫಾರ್ಮ್ಡ್ ಎಟ್ ದ ಕ್ಲೋಸ್ಡ್ ಎಂಡ್, ಆಂಟಿನೋಡ್ ಈಸ್ ಫಾರ್ಮ್ಡ್ ಎಟ್ ದ ಓಪನ್ ಎಂಡ್. ಇವಾಗ ಇಲ್ಲಿ ಬನ್ನಿ, ಈ ಓಪನ್ ಪೈಪ್ ಅಲ್ಲಿ ಬಂದಾಗ ಹೂಸ್ ಬೋತ್ ದ ಎಂಡ್ಸ್ ಆರ್ ಓಪನ್, ವಿ ಕಾಲ್ ಇಟ್ ಆಸ್ ಎ ಓಪನ್ ಪೈಪ್. ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಈ ತರ ವೇವ್ಸ್ ಬರ್ತಾ ಇರುತ್ತೆ ನೋಡಿ. ಇಲ್ಲಿಂದ ಡಿಸ್ಟರ್ಬ್ ಮಾಡಿದ್ದಾಗ ಈ ಲಾಂಜಿಟ್ಯೂಡಿನಲ್ ವೇವ್ ಬರುತ್ತೆ, ಇಲ್ಲಿಗೆ ಬಂದು ಈ ಓಪನ್ ಎಂಡ್ ಅಲ್ಲಿ ಹೀಗೆ ರಿಫ್ಲೆಕ್ಟ್ ಆಗತ್ತೆ. ರಿಫ್ಲೆಕ್ಟ್ ಆಗಿ ಹಿಂಗೆ ಓವರ್ಲ್ಯಾಪ್ ಆಗತ್ತೆ. ಕ್ಲೋಸ್ಡ್ ಎಂಡ್ ಅಲ್ಲಿ ರಿಫ್ಲೆಕ್ಟ್ ಆಗತ್ತೆ ಅಂದ್ರೆ ಒಪ್ಕೊಂತೀರ, ಯಾಕೆ ಮುಂದೆ ಹೋಗಕ್ ದಾರಿ ಇಲ್ಲ. ಇಲ್ಲಿ ಬಂದಾಗ ಹೆಂಗ್ ಸರ್ ಓವರ್ಲ್ಯಾಪ್ ಆಗಿ, ಇಲ್ಲಿ ಹೆಂಗ್ ಸರ್ ಅದು ರಿಫ್ಲೆಕ್ಟ್ ಆಗತ್ತೆ ಓಪನ್ ಎಂಡ್ ಅಲ್ಲಿ? ಯಾಕಂದ್ರೆ ಎಂಡ್ ಕ್ಲೋಸ್ ಇಲ್ಲ, ಓಪನ್ ಆಗಿದೆಯಲ್ಲ, ಜ್ಞಾಪಕ ಆಗಲಿ. ಸಿ ದ air column inside the pipe has a nature different from the air column that is outside. ಯಾವಾಗ ಈ ತರ ಡಿಫರೆನ್ಷಿಯಲ್ ಡೆನ್ಸಿಟಿ ಇರುತ್ತಲ್ವಾ, ಅವಾಗ there is a phase reversal by 180 degree. ಅಂದ್ರೆ ಇದು ಹಿಂಗಿದ್ದು ಹಿಂಗ್ ಪಲ್ಟಿ ಹೊಡೆಯುತ್ತೆ. ಅದನ್ನ ನಾವು ಫಿಸಿಕ್ಸ್ ಭಾಷೆಯಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಡಿಫರೆಂಟ್ ಡೆನ್ಸಿಟಿ ಇರೋ ಮೀಡಿಯಂ ಬಂದಾಗ there is a phase reversal by 180 degree ಅಥವಾ ಬೈ ಪೈ ರೇಡಿಯನ್. ಅಂದ್ರೆ ಹಿಂಗಿದ್ದು ಹಿಂಗ್ ಪಲ್ಟಿ ಹೊಡೆದು ಬಿಡುತ್ತೆ. ಅವಾಗ ಇಟ್ ಓವರ್ಲ್ಯಾಪ್ಸ್. ದೇರ್ಫೋರ್ ವಿ ಗೆಟ್ ವಾಟ್ ಈಸ್ ನೋನ್ ಆಸ್ ದ ಸ್ಟೇಷನರಿ ವೇವ್, ವೆರಿನ್ ಅಟ್ ಬೋತ್ ದ ಓಪನ್ ಎಂಡ್ಸ್ node is antinode is formed at both the open ends. In between a node is formed.
ಯಾವಾಗಲೂ ಜ್ಞಾಪಕ ಇರಬೇಕು. ಓಪನ್ ಎಂಡ್ ಅಲ್ಲಿ ಯಾವಾಗಲೂ ಆಂಟಿನೋಡ್ ಫಾರ್ಮೇಷನ್ ಆಗುತ್ತೆ, ಕ್ಲೋಸ್ಡ್ ಎಂಡ್ ಅಲ್ಲಿ ನೋಡ್ ಫಾರ್ಮೇಷನ್ ಆಗುತ್ತೆ, ಅಥವಾ ಇನ್ ಬಿಟ್ವೀನ್. ಇಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಚೆನ್ನಾಗಿ ತಲೆಯಲ್ಲಿ ಜ್ಞಾಪಕ ಇಟ್ಕೊಂಡು ನೌ ವಿ ಸ್ವಿಚ್ ಆನ್ ಟು ಮೋಡ್ಸ್ ಆಫ್ ವೈಬ್ರೇಷನ್ಸ್ ಆಫ್ ಓಪನ್ ಪೈಪ್ ಅಂಡ್ ಕ್ಲೋಸ್ಡ್ ಪೈಪ್. ಅದು ನಿಮಗೆ 5 ಮಾರ್ಕ್ಸಿಗೆ ಬರೋಂಥದ್ದು ಕ್ವಶನ್. ಅದು ಫಸ್ಟಿಗೆ ನಾವು ಮೋಡ್ಸ್ ಆಫ್ ವೈಬ್ರೇಷನ್ಸ್ ಆಫ್ ಕ್ಲೋಸ್ಡ್ ಪೈಪ್ ನೋಡೋಣ. ಆಮೇಲೆ ವಿ ಕಮ್ ಟು ದ ಮೋಡ್ಸ್ ಆಫ್ ವೈಬ್ರೇಷನ್ಸ್ ಆಫ್ ದ ಓಪನ್ ಪೈಪ್. ಸೊ ಇವಾಗ ತುಂಬಾ ಇಂಪಾರ್ಟೆಂಟ್ ಅದು. ಎರಡರಲ್ಲಿ ಒಂದು ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಮಿನೇಷನ್ಗೆ. ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್. ದಟ್ ಈಸ್ modes of vibrations of open pipe. First, closed pipe. Modes of vibrations of closed pipe. ಇಲ್ಲಿ ಇದು 5 ಮಾರ್ಕ್ಸಿಗೆ ನಿಮಗೆ ಕೇಳೋ ಕ್ವಶನ್. ಇದು ಬಹಳ ಇಂಪಾರ್ಟೆಂಟ್. ಇಲ್ಲೇನು ಬೋರ್ಡ್ ಮೇಲೆ ಬರ್ಸಿರ್ತೀವಿ ಇದನ್ನೇ ಬರೆದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ 5 ಮಾರ್ಕ್ಸ್ ಸಿಕ್ಕತ್ತೆ. ಫಸ್ಟಿಗೆ ಐ ಶುಡ್ ಸೇ ಕ್ಲೋಸ್ಡ್ ಪೈಪ್ ಇಸ್ ಎ ಪೈಪ್ whose one end is closed and the other end is open. ಅವಾಗ ಏನಾಗುತ್ತೆ, ಫಸ್ಟ್ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇವಾಗ ತಾನೇ ಹೇಳಿದ್ನಲ್ಲ ಅದನ್ನ ಹೇಳಬೇಕು. ಅಂದ್ರೆ ಇನ್ ಎ ಕ್ಲೋಸ್ಡ್ ಪೈಪ್ when the air column is disturbed, a longitudinal wave is produced, it gets reflected at the closed end and overlaps on the direct wave, results in a stationary wave. ಅವಾಗ ಇದರಲ್ಲಿ ಫಸ್ಟ್ ಮೋಡ್ ಅಂದ್ರೆ ಯಾವ ತರ ಬರಬಹುದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಇವಾಗ ಒಂದು ಪೈಪ್ ಇದೆ ಅಂತ ಇಟ್ಕೊಳ್ಳಿ, ಇದು ಕ್ಲೋಸ್ಡ್ ಪೈಪ್. ಫಸ್ಟ್ ಮೋಡ್ ಅಂದ್ರೆ ಏನಾಗತ್ತೆ ಗೊತ್ತಾ, ಇಲ್ಲಿಂದ ಹೀಗೆ ಬರುತ್ತಲ್ಲ ವೇವ್, ಸೀದಾ ಇಲ್ಲಿಗೆ ಬಂದು ಇಲ್ಲಿ ರಿಫ್ಲೆಕ್ಟ್ ಆಗತ್ತೆ, ರಿಫ್ಲೆಕ್ಟ್ ಆಗ್ಬಿಟ್ಟು ಇಲ್ಲಿಗೆ ಹೋಗತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ ಫಸ್ಟ್ ಮೋಡ್ ಅಲ್ಲಿ ಒಂದು ನೋಡ್ ಒಂದು ಆಂಟಿ ನೋಡ್ ಫಾರ್ಮೇಶನ್ ಆಗತ್ತೆ. ಸಪೋಸ್ ಈ ಲೆಂತ್ ಆಫ್ ದ ಪೈಪ್ ಎಲ್ ಅಂತ ಇಟ್ಕೊಳ್ಳಿ. ಸೊ ಇದನ್ನ ವಿ ಶಲ್ ಕಾಲ್ ಇಟ್ ಆಸ್ ಲೆಂತ್ ಆಫ್ ದ ಕ್ಲೋಸ್ಡ್ ಪೈಪ್ ಅಂತ, ಅಥವಾ ಬರೀ ಎಲ್ ಅಂತ ಕರ್ಕೊಳ್ಳಿ. ಸೊ ಲೆಟ್ ಅಸ್ ಸೇ ಇದೊಂದು 10 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಯಾವಾಗಲೂ ಈ ತರ ನಂಬರ್ ಇಟ್ಕೊಳ್ಳಿ, ಒಂದು 10 ಸೆಂಟಿಮೀಟರ್ ಇದೆ. ಇವಾಗ ನೋಡಿ, ಈ ನೋಡಿಂದ ಆಂಟಿ ನೋಡ್ ವರೆಗೆ ಇರೋ ಡಿಸ್ಟೆನ್ಸ್ ಇದೆಯಲ್ಲ, ದಟ್ ವಿ ಕಾಲ್ ಇಟ್ ಆಸ್ ಎ ನೋಡಿಂದ ಆಂಟಿ ನೋಡ್ ವರೆಗೆ ಇರೋ ಡಿಸ್ಟೆನ್ಸ್ ಇಟ್ಸ್ ಎ λ/4 ಅಂತ ಕರಿತೀವಿ. ಇದು ಫಸ್ಟ್ ಮೋಡಲ್ ಇದ್ದಿದ್ರಿಂದ λ1 ಅಂತ ಕರಿತೀವಿ. ಅವಾಗ ವೇವ್ ಲೆಂತ್ ಏನಾಗತ್ತೆ, therefore the wavelength is λ1 is equal to 4L ಅಂತ ಆಗತ್ತೆ. ಅವಾಗ ವೆಲಾಸಿಟಿ is equal to ಏನಾಗತ್ತೆ, v is equal to f lambda. ಇಲ್ಲಿ ನೋಡಿ, ಸೇಮ್ ಏರ್ ಇದ್ದಿದ್ರಿಂದ ವೆಲಾಸಿಟಿ ಚೇಂಜ್ ಆಗಲ್ಲ, ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಚೇಂಜ್ ಆಗತ್ತೆ. ಅವಾಗ ನೀವು ಕೇಳ್ತೀಯ, ಸರ್ ಇವಾಗ ವಾಟ್ ಇಸ್ ದ ಫ್ರೀಕ್ವೆನ್ಸಿ? ದಟ್ ಫ್ರೀಕ್ವೆನ್ಸಿ f1 is given by v by λ1. Therefore f1 is equal to v by λ1 is equal to 4L, and this is the expression for the lowest frequency and it is called fundamental frequency ಅಂತ ಕರೀತಾರೆ. ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಲೋಯೆಸ್ಟ್ ಫ್ರೀಕ್ವೆನ್ಸಿನ ನೋಡಿ. ಇದು ಲೋಯೆಸ್ಟ್ ಫ್ರೀಕ್ವೆನ್ಸಿನಲ್ಲಿ ಓವರ್ಲ್ಯಾಪ್ ಆಗ್ತಾ ಇರುತ್ತೆ, ಇಟ್ ಇಸ್ ಕಾಲ್ಡ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಚೆನ್ನಾಗಿ ಜ್ಞಾಪಕ ಇರಬೇಕು. ನೋಡಿ, ಈ ಪೈಪ್ ಒಳಗಡೆ ಇಷ್ಟು ವೇವ್ ಲೆಂತ್ ಬರುತ್ತೆ, ಎಷ್ಟಪ್ಪ, ಕಾಲು ವೇವ್ ಬರುತ್ತೆ. ದೆನ್ λ1 is equal to ಏನಾಗುತ್ತೆ, 4L. v is equal to f1 λ1 ಗೊತ್ತಿದೆ ನಿಮಗೆ. f1 is equal to v by λ1. λ1 ಇಲ್ಲಿ ಅರ್ಥ ಆಯ್ತಲ್ಲ. ಅಂಡ್ ದೇರ್ ಫಾರ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನು ಅಂದ್ರೆ, ಅರ್ಥ ಒಳಗಡೆ ಇರೋ ಏರ್ ಕಾಲಮ್ ಎಷ್ಟು ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ಅಂದ್ರೆ ಈ ವಿ ಮೇಲೆ ಎಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಲೋಯೆಸ್ಟ್ ಫ್ರೀಕ್ವೆನ್ಸಿ ಇರೋದ್ರಿಂದ ಇದನ್ನ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಅದಕ್ಕೋಸ್ಕರ ಫಸ್ಟ್ ಮೋಡ್ ಅನ್ನ ಫಂಡಮೆಂಟಲ್ ಮೋಡ್ ಅಂತಾನೂ ಕೂಡ ಕರೀತಾರೆ. ನೆಕ್ಸ್ಟ್ ಸೆಕೆಂಡ್ ಮೋಡಿಗೆ ಬನ್ನಿ. ಸೆಕೆಂಡ್ ಮೋಡಿಗೆ ಬಂದಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟ್ ಮೋಡ್ ಅಲ್ಲಿ ಒಂದು ನೋಡು ಒಂದು ಆಂಟಿ ನೋಡ್ ಫಾರ್ಮೇಶನ್ ಆದ್ರೆ, ಸೆಕೆಂಡ್ ಮೋಡ್ ಅಲ್ಲಿ ಎರಡು ನೋಡು ಎರಡು ಆಂಟಿ ನೋಡು ಫಾರ್ಮೇಶನ್ ಆಗತ್ತೆ. ಅಂದ್ರೆ ಸಪೋಸ್ ಇವಾಗ ನಿಮ್ಮ ಹತ್ರ ಇದು ಇರೋ ಪೈಪು, ದಿಸ್ ಇಸ್ ಅ ಕ್ಲೋಸ್ಡ್ ಪೈಪ್ ಆಫ್ ಸೇಮ್ ಲೆಂತ್ ಇದೆ ಅಂತ ಇಟ್ಕೊಳ್ಳಿ, 10 ಸೆಂಟಿಮೀಟರ್. ಅವಾಗ ನೋಡಿ, ಸೊ ಇಲ್ಲೇನಾಗತ್ತೆ, ಎರಡು
ನೋಡು ಎರಡು ಆಂಟಿ ನೋಡ್ ಫಾರ್ಮೇಶನ್ ಆಗ್ಬೇಕು. ಅಂದ್ರೆ ಇಲ್ಲಿ ಬರೋ ವೇವ್ ಸೀದಾ ಇಲ್ಲಿಗೆ ಬಂದು ಇಲ್ಲಿ ರಿಫ್ಲೆಕ್ಟ್ ಆಗಿ ಹೀಗೆ ಹೋಗಿ ಸೀದಾ ಇಲ್ಲಿಗೆ ಬರಬೇಕು. ಅವಾಗ ಇಲ್ಲಿ ನೋಡು, ಇಲ್ಲೊಂದು ನೋಡ್, ಇಲ್ಲಿ ಆಂಟಿ ನೋಡು, ಇಲ್ಲಿ ಆಂಟಿ ನೋಡ್, ಎರಡು ನೋಡು ಎರಡು ಆಂಟಿ ನೋಡು ಸೆಕೆಂಡ್ ಮೋಡ್ ನಲ್ಲಿ. ಫಸ್ಟ್ ಮೋಡ್ ಅಲ್ಲಿ ಎರಡು ಒಂದು. ಇವಾಗ ದಿಸ್ ಎಲ್ ಇಸ್ ಈಕ್ವಲ್ ಟು ನೋಡಿ, ನೋಡಿಂದ ನೋಡ್ವರೆಗೆ ನೋಡಿ, ನೋಡಿಂದ ಆಂಟಿ ನೋಡಿಗೆ λ/4, ಆಂಟಿ ನೋಡಿಂದ ನೋಡಿಗೆ λ/4, 2 λ/4 ಆಯ್ತು. ಇಲ್ಲಿಂದ ಇಲ್ಲಿವರೆಗೆ ಇನ್ನೊಂದು λ/4, ಅಲ್ಲಿಗೆ ಎಷ್ಟಾಗೋಯ್ತು 3 λ/4. ನಮ್ಮ ಭಾಷೆಯಲ್ಲಿ ಹೇಳ್ಕೋಬೇಕಾದ್ರೆ ಇಲ್ಲಿಂದ ಇಲ್ಲಿ ಕಾಲು, ಒಂದು ಕಾಲು, ಎರಡು ಕಾಲು, ಮೂರು ಕಾಲು, ನೋಡಿ ಮೂರು ಕಾಲು. ದೇರ್ ಫೋರ್ ಇದು ಸೆಕೆಂಡ್ ಮೋಡ್ ಅಲ್ವಾ, ಇದನ್ನ λ2 ಅಂತ ಬರೀರಿ. ಯಾಕೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರ್ತಿದ್ದಂಗೆ ನೋಡಿ ವೇವ್ ಲೆಂತ್ ಕಂಡೆನ್ಸ್ ಆಗೋಯ್ತಲ್ವಾ, ಅವಾಗ ಫ್ರೀಕ್ವೆನ್ಸಿ ಚೇಂಜ್ ಆಗತ್ತೆ. ದೇರ್ ಫೋರ್ ಯುವರ್ λ2 is equal to ಏನಂತ ಬರಿಬಹುದು 4l/3. ಅದೇ ತರನೇ ಫ್ರೀಕ್ವೆನ್ಸಿಗೆ ಏನ್ ಫಾರ್ಮುಲಾ ಬರೀತೀರಾ, f2 is equal to so v/λ2. therefore your f2 is equal to v/λ2 ಬದಲಾಗಿ 4l/3 ಅಂತ ಬರೀಬಹುದು. ಅವಾಗ ದಿಸ್ ನೋಡಿ, ಇದು ಕಂಪೇರ್ ಮಾಡಿದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಹೈಯರ್ ಫ್ರೀಕ್ವೆನ್ಸಿ. therefore you can call this f2 as 3 into f1. ಚೆನ್ನಾಗಿ ಜ್ಞಾಪಕ ಇರಲಿ, v/4l is f1, 3 into f1. ನಿಮ್ಗೆ ಅರ್ಥ ಆಗತ್ತೆ. ಇದು f1 ಏನಾದ್ರು 100 ಹರ್ಟ್ಸ್ ಇದ್ರೆ f2 3 into 100 300 ಹರ್ಟ್ಸ್ ಆಗತ್ತೆ. ಅವಾಗ ಇಟ್ ಈಸ್ ಕಾಲ್ಡ್ ಆಸ್ ಎ ಓವರ್ ಟೋನ್ ಅಂತ ಕರೀತಾರೆ, ಓವರ್ ಟೋನ್ ಅಂತ. ನಿಮ್ಗೆ ಅದಕ್ಕೆ ಇದು ಫಸ್ಟ್ ಓವರ್ ಟೋನ್ ಅಂತ ಕರೀತಾರೆ. ಅಂದ್ರೆ ಓವರ್ ಟೋನ್ ಅಂತ ಅಂದ್ರೆ ಸೌಂಡ್ ಆಫ್ ಹೈಯರ್ ಫ್ರೀಕ್ವೆನ್ಸಿ. ನೋಡಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಹೈಯರ್ ಫ್ರೀಕ್ವೆನ್ಸಿ, ಲೋಯೆಸ್ಟ್ ಫ್ರೀಕ್ವೆನ್ಸಿ ಫಂಡಮೆಂಟಲ್, ನೆಕ್ಸ್ಟ್ ಬರೋ ಹೈಯರ್ ಫ್ರೀಕ್ವೆನ್ಸಿನ ಓವರ್ ಟೋನ್. ಇದು ಫಸ್ಟಿಗೆ ಬರುತ್ತಲ್ಲ, ಫಸ್ಟ್ ಹೈಯರ್ ಫ್ರೀಕ್ವೆನ್ಸಿ ಅಲ್ವಾ, ಇಟ್ ಇಸ್ ಕಾಲ್ಡ್ ಫಸ್ಟ್ ಓವರ್ ಟೋನ್. ಜ್ಞಾಪಕ ಇರಬೇಕು 1 ಮಾರ್ಕಿಗೆ. ಫಂಡಮೆಂಟಲ್ ಫ್ರೀಕ್ವೆನ್ಸಿ 100 ಹರ್ಟ್ಸ್ ಇದ್ರೆ ಫಸ್ಟ್ ಓವರ್ ಟೋನು 300 ಹರ್ಟ್ಸ್ ಇರುತ್ತೆ. ಯಾವ ಪೈಪಲ್ಲಿ? ಇನ್ ದ ಮೋಡ್ಸ್ ಆಫ್ ವೈಬ್ರೇಷನ್ಸ್ ಆಫ್ ಕ್ಲೋಸ್ಡ್ ಪೈಪ್. ಈಗ ನೆಕ್ಸ್ಟ್ ಬನ್ನಿ, ಥರ್ಡ್ ಮೋಡಿಗೆ ಬನ್ನಿ. ಥರ್ಡ್ ಮೋಡಲ್ಲಿ ಬಂದಾಗ ನೀವು ಅದೇ ತರ ಫಿಗರ್ಗಳನ್ನ ಬರ್ಕೊಂಡ್ರೆ ನೋಡಿ, ಇಲ್ಲಿ ಫಸ್ಟ್ ಮೋಡಲ್ 2 1 ಇಲ್ಲಿ 2 2 ಇಲ್ಲಿ 2 3 3. ಅಂದ್ರೆ ಅರ್ಥ ಏನು? ಹೀಗ್ ಬಂದು ಹೀಗ್ ಬಂದು ಹೀಗ್ ಬಂದು. ಸೊ ಇವಾಗ ಇಲ್ಲಿ ನೋಡಿ, ಕ್ಲೋಸ್ಡ್ ಎಂಡ್ ಅಲ್ಲಿ ನೋಡ್ 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 ನೋಡಿ, ಥರ್ಡ್ ಮೋಡ್ ಅಲ್ವಾ. ಥರ್ಡ್ ಮೋಡ್ ಅಲ್ಲಿ 3 ನೋಡು 3 ಆಂಟಿ ನೋಡ್ ಫಾರ್ಮೇಶನ್ ಆಗತ್ತೆ. ಸೊ ನೋಡಿ, ಇಲ್ಲೊಂದು ಆಂಟಿ ನೋಡು, ಇಲ್ಲೊಂದು ಆಂಟಿ ನೋಡು, ಇಲ್ಲೊಂದು ಆಂಟಿ ನೋಡು. ಇವಾಗ ನೋಡಿ, ಲೆಂತ್ ಆದ ಪೈಪ್ ಸೇಮ್ 10 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಇವಾಗ ವೇವ್ ಲೆಂತ್ ನೋಡಿ, ನೋಡಿ ಇಲ್ಲಾದ್ರೆ ವೇವ್ ಲೆಂತ್ ಜಾಸ್ತಿ, ಇಲ್ಲಿ ನೋಡಿ ವೇವ್ ಲೆಂತ್ ಕಡಿಮೆ, ಇಲ್ಲಿ ನೋಡಿ ವೇವ್ ಲೆಂತ್ ಇನ್ನೂ ಕಡಿಮೆ. ವೇವ್ ಲೆಂತ್ ಕಡಿಮೆ ಆದಂಗೂ ಫ್ರೀಕ್ವೆನ್ಸಿ ಏನಾಗಬೇಕು? ಜಾಸ್ತಿ. ಜ್ಞಾಪಕ ಇರ್ಬೇಕು ಯಾವಾಗ್ಲೂ, ಫ್ರೀಕ್ವೆನ್ಸಿ ಅಂಡ್ ದ ವೇವ್ ಲೆಂತ್ಸ್ ಆರ್ ಇನ್ವರ್ಸ್ಲಿ ರಿಲೇಟೆಡ್. ಆವಾಗ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ λ/4, ಇನ್ನೊಂದು 2 λ/4, 3 λ/4, 4 λ/4, 5 λ/4. ಅಂದ್ರೆ ಎಷ್ಟಾಗತ್ತೆ? 5 ಕಾಲ್ ಆಗತ್ತೆ. ಕಾಲ್ 5 ಸರಿ ಆಗ್ಬೇಕು. ಥರ್ಡ್ ಮೋಡ್ λ3. ಆವಾಗ ಯುವರ್ λ3 is equal to ಏನಂತ ಬರಿಬಹುದು? 4l/5. ಇವೆಲ್ಲ ನೀವು CET ಪ್ರಿಪೇರ್ ಆಗ್ಬೇಕಾದ್ರೆ ಎಲ್ಲ 10 ಸೆಂಟಿಮೀಟರ್ ಇಟ್ಕೊಂಡ್ರೆ ವೇವ್ ಲೆಂತ್ 10 into 4 40 ಆಗತ್ತೆ ಅನ್ನೋದು ಗೊತ್ತಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಬಂದಾಗ 40/3 ಅಂದ್ರೆ 13.33 ವೇವ್ ಲೆಂತ್ ಕಡಿಮೆ ಆಗತ್ತೆ. ವೇವ್ ಲೆಂತ್ ಕಡಿಮೆ ಆದಂಗೂ ಫ್ರೀಕ್ವೆನ್ಸಿ ಜಾಸ್ತಿ. ಇಲ್ಲಿ ನೋಡಿ 4 into 10 40/5 ಅಂದ್ರೆ 8 ಸೆಂಟಿಮೀಟರ್. ಸೊ ಇದು ಚೆನ್ನಾಗಿ ಜ್ಞಾಪಕ ಇರ್ಬೇಕು, ಇವೆಲ್ಲ ವೇವ್ ಲೆಂತ್ ಕಡಿಮೆ ಆಗತ್ತೆ. ಇವಾಗ ಇಫ್ ಯು ಆಸ್ಕ್ ಮೀ, ಸರ್ ವಾಟ್ ಇಸ್ ದ ಫ್ರೀಕ್ವೆನ್ಸಿ f3? v/λ3. ಸೊ ಯುವರ್ f3 is equal to v divided by λ3 ಅಂದ್ರೆ ಎಷ್ಟಾಯ್ತು? 4l/5. ವೆರಿ ವೆರಿ ಇಂಪಾರ್ಟೆಂಟ್ ಇಕ್ವೇಶನ್. ನೋಡಿ, ಇದನ್ನ ಕಂಪೇರ್ ಮಾಡಿ ನೋಡಿ, ಬೇರೆದಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಯುವರ್ f3 is equal to 5 into f1. ಬಹಳ ಇಂಪಾರ್ಟೆಂಟು. ಅಂದ್ರೆ ಏನರ್ಥ? ಫಂಡಮೆಂಟಲ್ ಫ್ರೀಕ್ವೆನ್ಸಿ 100 ಇದ್ರೆ ಫಸ್ಟ್ ಓವರ್ ಟೋನು 300 ಇರುತ್ತೆ. ಇದು ನೆಕ್ಸ್ಟ್ ಹೈಯರ್ ಫ್ರೀಕ್ವೆನ್ಸಿ ಅಲ್ವಾ, ಇಟ್ ಈಸ್ ಕಾಲ್ಡ್ ಸೆಕೆಂಡ್ ಓವರ್ ಟೋನ್ ಅಂತ ಕರೀತಾರೆ.
ಸೊ ಇದು ಫಂಡಮೆಂಟಲ್ ಲೋಯೆಸ್ಟ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಹೈಯರ್ ಫ್ರೀಕ್ವೆನ್ಸಿ ಇಸ್ ಫಸ್ಟ್ ಓವರ್ಟೋನ್. ಇನ್ನು ನೆಕ್ಸ್ಟ್ ಬರೋ ಹೈಯರ್ ಫ್ರೀಕ್ವೆನ್ಸಿ ಸೆಕೆಂಡ್ ಓವರ್ಟೋನ್. ಸುಮ್ಮನೆ ಇವೆಲ್ಲ ಫಂಡಮೆಂಟಲ್ ಓವರ್ಟೋನ್ ಅಂತ ಹೇಳೋ ಬದಲು ಜನರಲ್ ಆಗಿ ಹಾರ್ಮೋನಿಕ್ಸ್ ಅಂತ ಹೇಳ್ಬೋದು. ಇದು ಫಸ್ಟ್ ಹಾರ್ಮೋನಿಕ್, ಇದು ಸೆಕೆಂಡ್ ಹಾರ್ಮೋನಿಕ್, ಇದು ಥರ್ಡ್ ಹಾರ್ಮೋನಿಕ್. ಇವಾಗ ಏನಾಗೋಯ್ತು, ಈ ಈಕ್ವೇಶನ್ಸ್ ಗಳನ್ನೆಲ್ಲ ಕಂಪೇರ್ ಮಾಡಿ. ಈಕ್ವೇಶನ್ 1, ಈಕ್ವೇಶನ್ 2, ಈಕ್ವೇಶನ್ 3 ಅಂದ್ರೆ ಏನರ್ಥ ಆಯ್ತು? ಈಕ್ವೇಶನ್ 1, 2, 3 3 ಕಂಪೇರ್ ಮಾಡಿದ್ದಾಗ ಇವರ್ F1 is to F2 is to F3 is equal to V by 4L is to 3V by 4L is to 5V by 4L. ಸೊ ಇದನ್ನ ನೀವು V by 4L ಎಲ್ಲ ಕಡೆಗೂ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ F1 is to F2 is to F3 is equal to 1 is to 3 is to 5. ಅಂದ್ರೆ ಏನ್ ಅರ್ಥ ಇದು? ಇದೇ ತರನೇ ನೀವು ಬರಿತಾ ಹೋಗ್ಬೋದು. ಮೀನಿಂಗ್ ಏನು? ಇದಿಷ್ಟೆಲ್ಲ ಬರೆದಾದ್ಮೇಲೆ ನೋಡಿ, ಈ ಕ್ಲೋಸ್ಡ್ ಪೈಪ್ ಅಲ್ಲಿ ನಮ್ಗೆ ಓನ್ಲಿ ಆಡ್ ಹಾರ್ಮೋನಿಕ್ಸ್ ಆರ್ ಒಬ್ಟೈನ್ಡ್. ಆಡ್ ಹಾರ್ಮೋನಿಕ್ಸ್ 1, 3, 5 ಚೆನ್ನಾಗಿ ಜ್ಞಾಪಕ ಇರಬೇಕು. ಓನ್ಲಿ ಆಡ್ ಹಾರ್ಮೋನಿಕ್ಸ್ ಆರ್ ಒಬ್ಟೈನ್ಡ್. ಓನ್ಲಿ ದ ಆಡ್ ಹಾರ್ಮೋನಿಕ್ಸ್ ಆರ್ ಒಬ್ಟೈನ್ಡ್. ಸೊ ಓನ್ಲಿ ಆಡ್ ಹಾರ್ಮೋನಿಕ್ಸ್ ಆರ್ ಒಬ್ಟೈನ್ಡ್. ಎರಡನೇದೇನಪ್ಪಾ ಅಂದ್ರೆ ನೋಡಿ, ಯಾವಾಗ್ಲೂ ಕೂಡ ಈ ಓವರ್ಟೋನ್ಸ್ ಇದೆಯಲ್ಲ, ಇಟ್ ಈಸ್ ದ ಆಡ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ದ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ನೋಡಿ 1, 3, 5 ಇದೆ, 2, 4, 6 ಇಲ್ಲ. ಆದ್ರೆ ಈವನ್ ನಂಬರ್ ಮಿಕ್ಸ್ ಆಗಿದೆ ಇಲ್ಲಿ. ಸೊ ದೇರ್ ಫಾರ್ ಏನಾಗಿದೆ, ಈವನ್ ನಂಬರ್ ಮಿಸ್ ಆಗಿ ಓನ್ಲಿ ಆಡ್ ನಂಬರ್ ಬಂದಿರೋದ್ರಿಂದ ಓವರ್ಟೋನ್ ಈಸ್ ಈಕ್ವಲ್ ಟು, ಚೆನ್ನಾಗಿ ಜ್ಞಾಪಕ ಇರಬೇಕು, ಯುವರ್ ಓವರ್ಟೋನ್ ಈಸ್ ಈಕ್ವಲ್ ಟು ಆಡ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್, ಆಡ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಫಂಡಮೆಂಟಲ್ ಫ್ರೀಕ್ವೆನ್ಸಿ ಚೆನ್ನಾಗಿ ಜ್ಞಾಪಕ ಇರಬೇಕು ಇದು. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ಯುವರ್ ಓವರ್ಟೋನ್ಸ್ ಆರ್ ದ, ನೋಡಿ ಎಲ್ಲ ಓವರ್ಟೋನ್ಸ್ ಆಡ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್. ಅದಕ್ಕೆ ನಿಮ್ಗೆ ಇದನ್ನ 5 ಮಾರ್ಕ್ಸ್ ಕೇಳ್ಬೇಕಾರೆ ಏನ್ ಕೇಳ್ತಾರೆ ಅಂತಂದ್ರೆ, ಶೋ ದಟ್ ಇನ್ ದ ಮೋಡ್ಸ್ ಆಫ್ ವೈಬ್ರೇಷನ್ಸ್ ಆಫ್ ಕ್ಲೋಸ್ ಪೈಪ್ ಓನ್ಲಿ ಆಡ್ ಹಾರ್ಮೋನಿಕ್ಸ್ ಆರ್ ಒಬ್ಟೈನ್ಡ್. ಇಲ್ಲ ಅಂದ್ರೆ ಶೋ ದಟ್ ಓವರ್ಟೋನ್ ಇಸ್ ಈಕ್ವಲ್ ಟು ಆಡ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂದ್ರೆ ಇಷ್ಟು ಬರಿಬೇಕು. ಇಲ್ಲ ಅಂದ್ರೆ ಎಕ್ಸ್ಪ್ಲೈನ್ ದ ಮೋಡ್ಸ್ ಆಫ್ ವೈಬ್ರೇಷನ್ಸ್ ಆಫ್ ಕ್ಲೋಸ್ಡ್ ಪೈಪ್ ಅಂತ ಕೇಳಿದ್ರೆ, ಇಲ್ಲಿ ಏನ್ ಬೋರ್ಡ್ ಮೇಲೆ ಬರ್ದಿದೀವಿ ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಕ್ಕತ್ತೆ. ಬಟ್ ಜೊತೆಲಿ ಫಸ್ಟಿಗೆ 1-2 ಲೈನ್ ಹೇಳ್ಕೋಬೇಕು, ಕ್ಲೋಸ್ ಪೈಪ್ ಅಂದ್ರೆ ಏನು. ಆಮೇಲೆ when the air column is disturbed, a longitudinal wave is set up, it get reflected, overlaps on the direct wave, resulting stationary wave ಬರುತ್ತೆ ಅಂತ ಹೇಳ್ಬೇಕು ಅದನ್ನ ಅಷ್ಟೇ. Now we come to another important 5 marks question, modes of vibrations of open pipe. ನಿಮಗೆ ಗೊತ್ತಿದೆ ಓಪನ್ ಪೈಪ್ ಅಂದ್ರೆ whose both the ends are open is called as a open pipe. ಸೊ ಈ ಓಪನ್ ಪೈಪ್ ಅಲ್ಲಿ ನಾನು ಅವಾಗಲೇ ಹೇಳಿದೆ, ಸಪೋಸ್ ಇಲ್ಲಿಂದ ಒಂದು ವೇವ್ ಹೀಗೆ ಬಂದಿದ್ದು ಇಲ್ಲಿಗೆ ಬರ್ತಾ ಇದ್ದಂಗೆ ಓಪನ್ ಎಂಡ್ ಅಲ್ಲಿ ರಿಫ್ಲೆಕ್ಟ್ ಆಗತ್ತೆ ಅಂತ ಹೇಳಿದೆ. ಹೇಗೆ ರಿಫ್ಲೆಕ್ಟ್ ಆಗತ್ತೆ ಅಂದ್ರೆ ಡ್ಯೂ ಟು ಫೇಸ್ ರಿವರ್ಸಲ್ ಅಂತ ಹೇಳಿದೆ. ಸೊ ಇವಾಗ ರಿಫ್ಲೆಕ್ಟ್ ಆಗಿ ನಮ್ಗೆ ವಿ ಗೆಟ್ ಎ ಸ್ಟೇಷನರಿ ವೇವ್ ಅಟ್ ಬೋತ್ ದ ಓಪನ್ ಎಂಡ್ಸ್. ವಿ ಗೆಟ್ ಅನ್ ಆಂಟಿ ನೋಡ್, ಬಿಟ್ವೀನ್ ದ ಆಂಟಿ ನೋಡ್ಸ್ ವಿ ಗೆಟ್ ಎ ನೋಡ್. ಇವಾಗ ಎಲ್ ಈಸ್ ದ ಲೆಂತ್ ಆಫ್ ದ ಪೈಪ್. ಅದೇ ತರ 10 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ, ಸೇಮ್ ಲೆಂತ್ ಇಟ್ಕೊಳ್ಳಿ. ಇವಾಗ ನೋಡಿ, ಈ ಎಲ್ ಇಸ್ ಈಕ್ವಲ್ ಟು ಆಂಟಿ ನೋಡ್ ಇಂದ ನೋಡ್ವರೆಗಿರೋದು λ/4, ಇಲ್ಲಿಂದ ಇಲ್ಲಿವರೆಗೆ λ/4. ಟೋಟಲ್ ಆಗಿ ಏನಾಗೋಯ್ತು, ಹಾಫ್ ಲ್ಯಾಂಬ್ಡಾ. ಫಸ್ಟ್ ಮೋಡ್ ಆಗಿದ್ದಕ್ಕೆ λ1 ಅಂತ ಬರೀರಿ. ಇವಾಗ ವೇವ್ ಲೆಂತ್ ಏನಾಗುತ್ತೆ, ವೇವ್ ಲೆಂತ್ ಇಸ್ ಈಕ್ವಲ್ ಟು 2L. ನೀವು ನೋಡಿ ಹಿಂದಿನ ಎಕ್ಸಾಂಪಲ್ ಅಲ್ಲಿ ನೋಡಿದ್ದಾಗ ಅಲ್ಲೂ ಲೆಂತ್ ಆದ ಪೈಪ್ 10 ಸೆಂಟಿಮೀಟರ್ ಇಟ್ಕೊಂಡಿದ್ದೆ. ಅಲ್ಲಾಗಿದ್ರೆ ವೇವ್ ಲೆಂತ್ ಏನಾಗಿತ್ತು, ಸೊ ವೇವ್ ಲೆಂತ್ ಇಸ್ ಈಕ್ವಲ್ ಟು ನಿಮ್ಗೆ 3/4 ಆಗಿತ್ತು. ಅಂದ್ರೆ 4L/3 13.33. ಇಲ್ಲಿ ನೋಡಿ 10 ಇಟ್ಕೊಂಡ್ರೆ 20 ಆಗೋಯ್ತು. ಸೊ ಈ ವೇವ್ ಲೆಂತ್ ಚೆನ್ನಾಗಿ ಜ್ಞಾಪಕ ಇರಬೇಕು, ದೇರ್ ಇಸ್ ಎ ಡಿಫರೆನ್ಸ್, ಎರಡು ಒಂದೇ ಇರೋದಿಲ್ಲ. ಇವಾಗ ಈ ಲ್ಯಾಂಬ್ಡಾ ಎಲ್ ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು λ1/2 ಆದ್ರೆ, ಸೊ λ1 ಇಸ್ ಈಕ್ವಲ್ ಟು 2L ಆಯ್ತಲ್ಲ. ಅವಾಗ ವಿ ಬೈ ದಿಸ್ ಫಾರ್ಮುಲಾ ವುಡ್ ಬಿ 2L. ಇದು ಲೋಯೆಸ್ಟ್ ಫ್ರೀಕ್ವೆನ್ಸಿ ಅಂಡ್ ಇಟ್ ಈಸ್ ಕಾಲ್ಡ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಅದೇ ತರ ಸೇಮ್, ಇಲ್ಲೇನು ವ್ಯತ್ಯಾಸ ಇಲ್ಲ, ಓನ್ಲಿ ದ ಕ್ಲೋಸ್ಡ್ ಬದಲಾಗಿ ಓಪನ್ ಅಂತ ಹೇಳ್ಬೇಕು ಅಷ್ಟೇನೆ.
ಈಗ ಇಲ್ಲಿ ತಗೊಂಡಾಗ ಯು ಹ್ಯಾವ್ ಅನದರ್ ಪೈಪ್. ಈ ಪೈಪ್ ನ ತಗೊಂಡಾಗ ಚೆನ್ನಾಗಿ ಜ್ಞಾಪಕ ಇರಬೇಕು. ಮತ್ತೆ ಇದೇ ತರ ವೇವ್ಸ್ ಬಂದಾಗ ಇಲ್ಲಿ ನೋಡಿ, ಫಸ್ಟ್ ಮೋಡ್ ಅಲ್ಲಿ ಯಾವತ್ತು ಜ್ಞಾಪಕ ಅಲ್ಲಿ ನೋಡು ಒಂದೇ ಇರುತ್ತೆ. ಫಸ್ಟ್ ಮೋಡಲ್ ಒಂದೇ ನೋಡು. ಕ್ಲೋಸ್ ಪೈಪ್ ಅಲ್ಲಿ ಆಗಿದ್ರೆ ಒಂದ್ ನೋಡು ಒಂದು ಆಂಟಿ ನೋಡು. ಇಲ್ಲಿ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಆಂಟಿ ನೋಡ್ ಬರುತ್ತೆ. ಯಾಕೆ ಅಂತಂದ್ರೆ ಬೋತ್ ದ ಎಂಡ್ಸ್ ಆರ್ ಓಪನ್. ಯಾವ ನೋಡಿ, ಸೆಕೆಂಡ್ ಮೋಡ್ ಆಗಿದ್ದಾಗ ಎರಡು ನೋಡ್ ಎರಡು ಬಂದ್ರೆ ಆಂಟಿ ನೋಡ್ 4 ಅಲ್ಲ 3 ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಸೊ ಈ ವೇವ್ ನ ಈ ತರ ಬರಿಬೇಕು. ಸೊ ಹೀಗೆ ಬರ್ದ ಹೀಗೆ ರಿಫ್ಲೆಕ್ಟ್ ಆಗಿ ಹೀಗೆ ಹೋಗಿ ಇದ್ರ ಮೇಲೆ ಹೀಗೆ ಓವರ್ಲ್ಯಾಪ್ ಆಗತ್ತೆ. ಆವಾಗ ಇಫ್ ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದಿಸ್ ಪೈಪ್, ಸೇಮ್ ಲೆಂತ್, ಅವ ನೋಡಿ ಇಲ್ಲಿ ಆಂಟಿ ನೋಡು 3 ಆಂಟಿ ನೋಡು 2 ನೋಡ್ಸ್ ಬರುತ್ತೆ. ಅವಾಗ ನಿಮಗೆ ಗೊತ್ತಿದೆ ಈ ಆಂಟಿ ನೋಡಿಂದ ಆಂಟಿ ನೋಡು λ/2, ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ λ/4 λ/2 ಆಯ್ತು. ಸೊ ನೋಡಿ ಇಲ್ಲಿಂದ ಇಲ್ಲಿವರೆಗೆ λ/2, ಟೋಟಲ್ ಆಗಿ λ/2 ಇಸ್ ಈಕ್ವಲ್ ಟು ಏನಾಗೋಯ್ತು ಲ್ಯಾಂಬ್ಡಾ. ಸೆಕೆಂಡ್ ಮೋಡ್ ಅಲ್ವಾ, ಪುಟ್ λ2, therefore your λ2 is equal to L ಆಯ್ತು. ನೋಡಿ ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಿ ನೋಡಿ, ಲೆಂತ್ ಆದ ಪೈಪ್ 10 ಸೆಂಟಿಮೀಟರ್ ಇದ್ದಾಗ ಇಲ್ಲಿ ವೇವ್ ಲೆಂತ್ 20 ಆಗತ್ತೆ. ಇಲ್ಲಿ ನೋಡಿ ಇಲ್ಲಿ ವೇವ್ ಲೆಂತ್ 10, ಅಂದ್ರೆ ಇಲ್ಲಿ ಕಂಪೇರ್ ಮಾಡಿದ್ರೆ ವೇವ್ ಲೆಂತ್ ಏನಾಗೋಯ್ತು, ಕಂಡೆನ್ಸ್ ಆಗೋಯ್ತು. ಆವಾಗ ದಿಸ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಈಸ್ ಗಿವನ್ ಬೈ ದ ಫಾರ್ಮುಲಾ V/L. ಇವಾಗ ಇದ್ರ ಜೊತೆ ಕಂಪೇರ್ ಮಾಡ್ಬೇಕಾದ್ರೆ ನೀವೇನ್ ಮಾಡಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡಿ. ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ಬಿಟ್ರೆ V/2L ಅಂದ್ರೆ ಏನಾಗೋಯ್ತು F1 ಅಲ್ವಾ. ಆವಾಗ ಇವರ್ F2 ಈಸ್ ಈಕ್ವಲ್ ಟು ಏನಂತ ಬರುತ್ತೆ, 2 into F1. ನೋಡಿ ಅರ್ಥ ಏನಾಗೋಯ್ತು, F1 100 ಹರ್ಟ್ಸ್ ಇದ್ರೆ ಇವರ್ F2 ಈಸ್ ಈಕ್ವಲ್ ಟು 200 ಹರ್ಟ್ಸ್. ಅವಾಗ ಇಟ್ ಈಸ್ ಕಾಲ್ಡ್ ಆಸ್ ಎ ಹೈಯರ್ ಫ್ರೀಕ್ವೆನ್ಸಿ. ಹೈಯರ್ ಫ್ರೀಕ್ವೆನ್ಸಿ ಕರೆಯೋದು ಏನ್ ಕರಿತೀವಿ, ಓವರ್ಟೋನ್. ಫಸ್ಟ್ ಓವರ್ಟೋನ್ ಇದು. ನೆಕ್ಸ್ಟ್ ಯು ಕಮ್ ಟು ದ ಥರ್ಡ್ ಮೋಡ್. ಥರ್ಡ್ ಮೋಡಿಗೆ ಬಂದಾಗ ಚೆನ್ನಾಗಿ ಜ್ಞಾಪಕ ಇರಬೇಕು, ಯಾವಾಗ್ಲೂ ಹೇಳ್ತಾ ಇದ್ದೆ ನೋಡು ಸೇಮ್ ಇರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಒಂದು ನೋಡು ಫಸ್ಟ್ ಮೋಡಲ್ಲಿ, ಸೆಕೆಂಡ್ ಮೋಡಲ್ಲಿ 2 ನೋಡು, ಥರ್ಡ್ ಮೋಡಲ್ಲಿ ಎಷ್ಟು ಬರಬೇಕು, 3 ನೋಡ್ಸ್ ಬರಬೇಕು. ಬಟ್ ಎರಡೂ ಕಡೆ ಓಪನ್ ಇದ್ದಿದ್ದಕ್ಕೆ ಒಂದು ಆಂಟಿ ನೋಡ್ ಎಕ್ಸ್ಟ್ರಾ, ಅಂದ್ರೆ ಎಷ್ಟಾಗಬೇಕು 3 ನೋಡ್ಸ್ 4 ಆಂಟಿ ನೋಡ್ಸ್. ಆವಾಗ ಇದನ್ನ ಹ್ಯಾಕ್ ಬರಿಬೇಕಪ್ಪ ಅಂದ್ರೆ ಹೀಗೆ ಬರೆದು ಈ ಫಿಗರ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬಿಟ್ಟು ನೀಟಾಗಿ ಬರಿಬೇಕು. ಡಯಾಗ್ರಾಮ್ ನ ಬಹಳ ಗಲೀಜಾಗಿ ಬರಿಬಾರ್ದು. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಮಾರ್ಕ್ ಮಾಡಿದಾಗ ಇಲ್ಲೊಂದು ನೋಡು, ಇಲ್ಲೊಂದು ನೋಡು, ಇಲ್ಲೊಂದು ನೋಡು, 3 ನೋಡ್ಸ್ ಆಯ್ತಲ್ವಾ. ಆಂಟಿ ನೋಡ್ ನೋಡಿ 1 2 3 4. ಸೊ ಇವರ್ ಲೆಂತ್ ಆದ ಪೈಪ್ L ಈಸ್ ಈಕ್ವಲ್ ಟು, ಚೆನ್ನಾಗಿ ಜ್ಞಾಪಕ ಇರಬೇಕು, ಆಂಟಿ ನೋಡಿಂದ ಆಂಟಿ ನೋಡಿಗೆ λ/2, ಇಲ್ಲಿಂದ ಇಲ್ಲಿ 2 λ/2 3 λ/2 ಅಂದ್ರೆ ಎಷ್ಟಾಯ್ತು 1.5 ಗೊತ್ತಿರಬೇಕು. λ/2 ಅಂದ್ರೆ ಅರ್ಧ. ಇಲ್ಲಿ ನೋಡಿ, ಇಲ್ಲಿ ಅರ್ಧ ಅಂದ್ರೆ ಎಷ್ಟಾಗತ್ತೆ 1, ಇಲ್ಲಿ 1 ಹಾಫ್, ಇನ್ನೊಂದು ಹಾಫ್, 2 ಹಾಫ್, 3 ಹಾಫ್. ನೋಡಿ 3 ಹಾಫ್. therefore it is equal to λ3. therefore your λ3 is equal to 2L/3. ಬಹಳ ಇಂಪಾರ್ಟೆಂಟ್, 2L/3. therefore ಇಲ್ಲೇ ನೋಡ್ತಾ ಇದ್ದಂಗೆ ನೋಡಿ ವೇವ್ ಲೆಂತ್ ನೋಡಿ, ಇಲ್ಲಾಗಿದ್ರೆ 20, ಇಲ್ಲಾಗಿದ್ರೆ 10. ಇಲ್ಲಿ ನೋಡಿ 20/3 ಅಂದ್ರೆ 6.6666. ವೇವ್ ಲೆಂತ್ ತುಂಬಾ ಕಡಿಮೆ. ವೇವ್ ಲೆಂತ್ ಕಡಿಮೆ ಆದಂಗೆ ಫ್ರೀಕ್ವೆನ್ಸಿ ಏನಾಗಬೇಕು, ಜಾಸ್ತಿ ಆಗಬೇಕು. ಅಂಡ್ therefore your V by λ3 ಬದಲಾಗಿ ಏನಂತ ಬರೀತೀರಾ, 2L/3. You know that V/2L is called ಏನಂತ ಕರೀತಾರೆ, ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಆವಾಗ your F3 is equal to ಏನಾಯ್ತು 3 into F1. So this is called second higher frequency. ಅದರ ಬದಲಾಗಿ ಸೆಕೆಂಡ್ ಓವರ್ಟೋನ್. ಸೊ ಇದು ಫಂಡಮೆಂಟಲ್, ಇದು ಫಸ್ಟ್ ಓವರ್ಟೋನ್, ಇದು ಸೆಕೆಂಡ್ ಓವರ್ಟೋನ್. ಅಷ್ಟೆಲ್ಲ ಹೇಳೋ ಬದಲಾಗಿ ದಿಸ್ ಈಸ್ ಫಸ್ಟ್ ಹಾರ್ಮೋನಿಕ್, ಸೆಕೆಂಡ್ ಹಾರ್ಮೋನಿಕ್, ಥರ್ಡ್ ಹಾರ್ಮೋನಿಕ್ ಅಂತ ಹೇಳ್ಬೋದು. ಇವಾಗ ನೋಡಿ ಇಲ್ಲಿ ನೋಡಿ, ಇಲ್ಲಿ F1 100 ಇದ್ರೆ F2 200 ಇರುತ್ತೆ, F3 300 ಇರುತ್ತೆ. ಅಂದ್ರೆ ಇಲ್ಲಿ ಎಲ್ಲಾ ಹಾರ್ಮೋನಿಕ್ಸ್ ಬರುತ್ತೆ, ಇಲ್ಲಿ ಗೆಟ್ ಆಲ್ ಹಾರ್ಮೋನಿಕ್ಸ್. ಬಟ್ ಇಲ್ಲಿ ನೋಡಿ ಬರೀ ಆಡ್ ಮಾತ್ರ ಬರ್ತಾ ಇತ್ತು. ಯಾವ ಪೈಪ್ ಅಲ್ಲಿ, ಕ್ಲೋಸ್ಡ್ ಪೈಪ್ ಅಲ್ಲಿ. ಇನ್ ದ ಕ್ಲೋಸ್ಡ್ ಪೈಪ್ ಯು ಆರ್ ಗೆಟಿಂಗ್ ಓನ್ಲಿ ದ ಆಡ್ ಹಾರ್ಮೋನಿಕ್ಸ್.
ಇವಾಗ ನೋಡಿ ನಿಮ್ಗೆ ಇಲ್ಲಿ 1 2 3 ಎಲ್ಲದೂ ಬರುತ್ತಲ್ವಾ, ಅದಕ್ಕೆ ನೀವು ಇದನ್ನ ಕಂಪೇರ್ ಮಾಡ್ಬಿಟ್ಟು ಹೇಗೆ ಹೇಳಬೇಕು ಅಂತ ಅಂದ್ರೆ ಹಿಯರ್ ಇದನ್ನ ನೀವು ಕಂಪೇರ್ ಮಾಡ್ಕೊಳ್ಳಿ. ಒಂದೊಂದನ್ನು ಕಂಪೇರ್ ಮಾಡ್ಕೊಂಡು ಬರೆದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು V/2L. ಇದೇನಾಗತ್ತೆ 2V/2L. ಸೊ ಇದೇನಾಗತ್ತೆ ದಿಸ್ ಈಸ್ ಈಕ್ವಲ್ ಟು 3V/2L. ಸೊ ನೋಡಿ ಇದನ್ನ ಕಂಪೇರ್ ಮಾಡಿದಾಗ V/2 ಎಲ್ಲಾ ಕಡೆ ಕಾಮನ್ ಇದೆಯಲ್ಲ, ತೆಗಿರಿ. 1:2:3. ಸೊ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಂಡಿದ್ದಾಗ ಅಲ್ಲಿ ಆಡ್ ಹಾರ್ಮೋನಿಕ್ಸ್ ಇತ್ತು, ಇಲ್ಲಿ ನೀವು ಆಡ್ ಹೊಡೆದ್ಬಿಟ್ಟು ಏನಂತ ಬರೆದ್ರೆ ಸಾಕು, ಆಲ್ ಹಾರ್ಮೋನಿಕ್ಸ್ ಆರ್ ಆಬ್ಟೈನ್ಡ್. ಅಷ್ಟೇ ನೋಡಿ ಚೇಂಜಸ್ ಇಲ್ಲ. ಸೊ ಪ್ರೀವಿಯಸ್ ಕೇಸಲ್ಲಿ ಓನ್ಲಿ ದ ಆಡ್ ಹಾರ್ಮೋನಿಕ್ಸ್ ಆರ್ ಆಬ್ಟೈನ್ಡ್. ಇಲ್ಲಿ ಆಡ್ ತೆಗೆದು ಹಾಕ್ಬಿಟ್ಟು ಆಲ್ ಹಾರ್ಮೋನಿಕ್ಸ್. ಅಲ್ಲಿ ನೋಡಿ ಓವರ್ಟೋನ್ ಈಸ್ ದ ಆಡ್ ಇಂಟೆಗ್ರಲ್ ಮಲ್ಟಿಪಲ್ ಹಿಂದಿನ ಕೇಸಲ್ಲಿ, ಇಲ್ಲಿ ಆಡ್ ಹೊಡೆದು ಹಾಕಿ. ಆಡ್ ಹೊಡೆದು ಹಾಕಿದ್ರೆ ಏನರ್ಥ ಆಯ್ತು, ಓವರ್ಟೋನ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ನೋಡಿ ಎಲ್ಲ ಬರುತ್ತೆ, 1 2 3 4 5 6. ಅದಕ್ಕೋಸ್ಕರನೇ ಜ್ಞಾಪಕ ಇರಲಿ, ಫ್ಲೂಟ್ ಇದೆಯಲ್ಲ, ಫ್ಲೂಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಓಪನ್ ಪೈಪ್, ಪೆನ್ ಕ್ಯಾಪ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಕ್ಲೋಸ್ಡ್ ಪೈಪ್. ಆಮೇಲೆ ನೋಡಿ ಈ ಫ್ಲೂಟ್ ಇಂದ ಬರೋ ಸೌಂಡ್ ಇರುತ್ತಲ್ಲ, ನಿಮ್ಗೆ ಎಲ್ಲಾ ಹಾರ್ಮೋನಿಕ್ಸು ಬರುತ್ತೆ. ಅದರಿಂದ ಅದನ್ನ ಸರಿಯಾಗಿ ಪ್ಲೇ ಮಾಡಿದ್ರೆ, ಸರಿಯಾಗಿ ಊದಿದ್ರೆ ಫ್ಲೂಟ್ ಇಂದ ಮೆಲೋಡಿಯಸ್ ಆಗಿರೋ ಸೌಂಡ್ ಬರುತ್ತೆ. ಯಾವಾಗ್ಲೂ ಸೌಂಡ್ ಮೆಲೋಡಿಯಸ್ ಆಗಿರ್ಬೇಕು ಅಂದ್ರೆ ಎಲ್ಲಾ ಹಾರ್ಮೋನಿಕ್ಸು ಇರಬೇಕು. ಎಲ್ಲಾ ಹಾರ್ಮೋನಿಕ್ಸು ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಸೌಂಡ್ ಅಷ್ಟೊಂದು ಮೆಲೋಡಿಯಸ್ ಆಗಿರೋದಿಲ್ಲ. ಅದರಿಂದ ಈ ಫ್ಲೂಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅನ್ ಓಪನ್ ಪೈಪ್. ಅಂಡ್ ಈ ಓಪನ್ ಪೈಪ್ ಅಲ್ಲಿ ಎಲ್ಲಾ ಹಾರ್ಮೋನಿಕ್ಸ್ ಬರೋದ್ರಿಂದ ಕರೆಕ್ಟ್ ಆಗಿ ಪ್ಲೇ ಮಾಡಿದ್ರೆ ಮೆಲೋಡಿಯಸ್ ಆಗಿ ಬರುತ್ತೆ. ಹೇಗೋ ಪ್ಲೇ ಮಾಡ್ಕೊಂಡು ಸರ್ ಇದು ಮೆಲೋಡಿಯಸ್ ಇಲ್ಲ ಅಂತ ಹೇಳಬಾರ್ದು, ಕರೆಕ್ಟ್ ಆಗಿ ಪ್ಲೇ ಮಾಡಬೇಕು ಅದನ್ನ. ಇಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ಇದನ್ನ ನಿಮ್ಗೆ 5 ಮಾರ್ಕ್ಸ್ ಕೇಳಿದ್ದಾಗ ನೀವು ಹೇಗೆ ಬರೀತೀರಾ, ಎಕ್ಸ್ಪ್ಲೈನ್ ದ ಮೋಡ್ಸ್ ಆಫ್ ವೈಬ್ರೇಷನ್ಸ್ ಆಫ್ ಓಪನ್ ಪೈಪ್. ಇಲ್ಲ ಅಂದ್ರೆ ಕ್ವಶನ್ ಶೋ ದಟ್ ಓನ್ಲಿ ಶೋ ದಟ್ ಆಲ್ ಹಾರ್ಮೋನಿಕ್ಸ್ ಆರ್ obtained. ಶೋ ದಟ್ ಆಲ್ ಹಾರ್ಮೋನಿಕ್ಸ್ ಆರ್ obtained in the modes of vibrations of open pipe ಅಂತ ಕೇಳ್ತಾರೆ. ಇಲ್ಲ ಅಂದ್ರೆ ಸೊ ಶೋ ದಟ್ ಓವರ್ಟೋನ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂತ ಕೇಳ್ತಾರೆ. ಆವಾಗ ಫಸ್ಟ್ ಪ್ಯಾರಾಗ್ರಾಫ್ ಬರಿಬೇಕು. ಓಪನ್ ಪೈಪ್ ಇಸ್ ಅ ಪೈಪ್ whose both the ends are open. When the air column in a open pipe is disturbed, a longitudinal wave is produced, and that wave advancing in the air column get reflected at the open end and overlaps on the direct wave. ಆವಾಗ the following are the modes of vibrations. If L is equal to length of the pipe, first mode ಬರಿಬೇಕು. Here 1 node 2 antinodes are formed. ಇದೆಲ್ಲ ಬರ್ದು ವೇವ್ ಲೆಂತ್ ಫಾರ್ಮುಲಾ ಬರ್ದು ಡೈರೆಕ್ಟ್ ಆಗಿ ಫ್ರೀಕ್ವೆನ್ಸಿಗೆ ಬರೆದ್ರೆ ಸಾಕು. And here F1 is the lowest frequency and it is called fundamental frequency. Second mode ಗೆ ಬಂದಾಗ here it should say 2 nodes and 3 antinodes are formed. And here lambda 2 is equal to L. And F2 is equal to 2V/2L. Therefore F2 is equal to 2F1. And ಅದು ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ, ಇದು 100 ಇದೆ 200 ಇದೆಯಲ್ಲ, ಇಟ್ ಈಸ್ ಕಾಲ್ಡ್ ಫಸ್ಟ್ ಓವರ್ಟೋನ್. ನೆಕ್ಸ್ಟ್ ನೋಡಿ ಅದೇ ತರ ಥರ್ಡ್ ಮೋಡಿಗೆ ಬಂದಾಗ 3 nodes and 3 antinodes. ಆವಾಗ ಹಿಯರ್ ಇಟ್ ಈಸ್ ಈಕ್ವಲ್ ಟು F3 is equal to ಇದನ್ನ ನೋಡಿದಾಗ 3V/2L. ಸೊ ಇದು ಹೈಯರ್ ಫ್ರೀಕ್ವೆನ್ಸಿ. ಇನ್ನೆಲ್ಲ ಕಂಪೇರ್ ಮಾಡಿದಾಗ 1:2:3. ಅರ್ಥ ಏನು ಅಂತಂದ್ರೆ ಇನ್ ದ ಮೋಡ್ಸ್ ಆಫ್ ವೈಬ್ರೇಷನ್ಸ್ ಆಫ್ ಓಪನ್ ಪೈಪ್ all harmonics are obtained. Overtones are the integral multiple of the fundamental frequency. ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿದ್ರೆ ಬೇಕಾದಷ್ಟು ಆಗೋಯ್ತು, ಆಯ್ತಾ? ಇಷ್ಟು ಇನ್ಫಾರ್ಮೇಶನ್ ತಲೆಯಲ್ಲಿ ಇಟ್ಕೊಂಡು ಈಗ ಈ ಚಾಪ್ಟರ್ ಒಂದು ಹೆಡ್ಡಿಂಗ್ ಇದೆ, ವೈಬ್ರೇಷನ್ಸ್ ಆಫ್ ಸ್ಟ್ರೆಚ್ಡ್ ಸ್ಟ್ರಿಂಗ್ ಅಂತ. ಅದನ್ನ ನೋಡೋಣ. ವೈಬ್ರೇಷನ್ಸ್ ಆಫ್ ಸ್ಟ್ರೆಚ್ಡ್ ಸ್ಟ್ರಿಂಗ್ ಅಂತ. ಸ್ಟ್ರಿಂಗ್ ಅಂದ್ರೆ ತೆಳ್ಳಗಿರೋ ವೈರ್ ಅನ್ನ ಸ್ಟ್ರಿಂಗ್ ಅಂತ ಕರಿತೀವಿ. ಸ್ಟ್ರಿಂಗಿಗೂ ರೋಪಿಗೂ ವ್ಯತ್ಯಾಸ ಇದೆ. ತೆಳು ವೈರ್, ಈಗ ನೀವು ಆ ವೈರ್ ಇರುತ್ತಲ್ಲ ಸ್ಟ್ರಿಂಗ್, ಅದು ಸ್ಟ್ರೆಚ್ ಮಾಡಿರ್ತೀವಿ. ಯಾವಾಗ ಸ್ಟ್ರೆಚ್ ಮಾಡಿರ್ತೀವಿ ಅಂತ ಅಂದ್ರೆ one end is fixed and other end passes over a pulley. ಇಲ್ಲೊಂದು ಪುಲಿ ಮೇಲ್ಗಡೆ ಪಾಸ್ ಆಗತ್ತೆ, ಆಮೇಲೆ ಅದಕ್ಕೊಂದು ಹ್ಯಾಂಗರ್ ನ ಹಾಕಿರ್ತೀವಿ. ಆನ್ ದಿಸ್ ಹ್ಯಾಂಗರ್ ವಿ ಪುಟ್ ದ ವೆಯ್ಟ್. ಆವಾಗ ಅಲ್ಲಿ ಟೆನ್ಷನ್ ಅಂತ ಬರುತ್ತೆ. ಅಂದ್ರೆ ಒಂದ್ ಎಂಡ್ ಅನ್ನ ಫಿಕ್ಸ್ ಮಾಡಿದ್ದಾಗ ಇನ್ನೊಂದು ಎಂಡ್ ಮೇಲ್ಗಡೆ ನಾವು ವೆಯ್ಟ್ ಹಾಕಿದ್ರೆ ದೆನ್ ಇಟ್ ಬಿಕಮ್ ಸ್ಟ್ರೆಚ್ಡ್. ಇಲ್ಲ ಅಂದ್ರೆ ಈ ವೀಣೆ ತರ ವಯಲಿನ್ ತರ ಎರಡೂ ಕಡೆನೂ
ನೀವು ಟೈಟ್ ಆಗಿ ಕಟ್ಟಿದ್ರೆ ದಟ್ ಈಸ್ ಆಲ್ಸೋ ಎ ಸ್ಟ್ರೆಚಡ್ ಸ್ಟ್ರಿಂಗ್. ಈಗ ಅದು ಹೇಗೆ ವೈಬ್ರೇಷನ್ ಆಗತ್ತೆ ಅಂತ ನೋಡ್ತೀವಿ. ಈಗ ನೋಡಿ, ಈ ಸ್ಟ್ರಿಂಗ್ ಅನ್ನ ತಗೊಂಡಾಗ ಇದು ಟೋಟಲ್ ಲೆಂತ್ ಆಫ್ ದ ಸ್ಟ್ರಿಂಗ್ ಅಂತ ಕರೀತಾರೆ. ಟೋಟಲ್ ಲೆಂತ್ ಇದನ್ನ ವೈಬ್ರೇಟಿಂಗ್ ಲೆಂತ್ ಅಂತ ಕರೀತಾರೆ. ಇಲ್ಲಿಂದ ಈ ಪುಲ್ಲಿವರೆಗಿರೋ ಇದನ್ನ ವಿ ಕಾಲ್ ಇಟ್ ಅಸ್ ವೈಬ್ರೇಟಿಂಗ್ ಲೆಂತ್. ಇಲ್ಲಿಂದ ಇಲ್ಲಿವರೆಗಿರೋದು ಟೋಟಲ್ ಲೆಂತ್. ನಾವು ಆ ಟೋಟಲ್ ಲೆಂತ್ ಅನ್ನ ಚೆನ್ನಾಗಿ ಜ್ಞಾಪಕ ಇರಬೇಕು. ಈ ಟೋಟಲ್ ಲೆಂತ್ ಅನ್ನ ಬೇಕಾದ್ರೆ ನಾವು ಎಕ್ಸ್ ಅಂತ ಕರೆಯೋಣ. ಟೋಟಲ್ ಲೆಂತ್ ಇಲ್ಲಿಂದ ಇಲ್ಲಿವರೆಗಿರೋದು ಎಕ್ಸ್. ಅವ ಟೋಟಲ್ ಮಾಸ್ ಆಫ್ ದ ಸ್ಟ್ರಿಂಗ್ ಇದೆಯಲ್ಲ, ಟೋಟಲ್ ಮಾಸ್ ಆಫ್ ದ ಸ್ಟ್ರಿಂಗ್, ದಟ್ ವಿ ಕಾಲ್ ಇಟ್ ಆಸ್ ಎ ವೈ. ಆವಾಗ ನಿಮ್ಗೊಂದು ಟರ್ಮ್ ಬರುತ್ತೆ, ಬಹಳ ಇಂಪಾರ್ಟೆಂಟು, ಮಾಸ್ ಪರ್ ಯೂನಿಟ್ ಲೆಂತ್, ಅಥವಾ ಅದನ್ನೇ ವಿ ಕಾಲ್ ಇಟ್ ಆಸ್ ಎ ಲೀನಿಯರ್ ಡೆನ್ಸಿಟಿ ಅಂತ ಕರಿತೀವಿ. ಲೀನಿಯರ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ಲೆಂತ್ ಅಂತ, ಅಥವಾ ಮಾಸ್ ಪರ್ ಯೂನಿಟ್ ಲೆಂತ್. ಆವಾಗ ಇವರ್ ಲೀನಿಯರ್ ಡೆನ್ಸಿಟಿ ಎಂ ಈಸ್ ಗಿವನ್ ಬೈ ವೈ ಬೈ ಎಕ್ಸ್. ಬಹಳ ಇಂಪಾರ್ಟೆಂಟ್. ಅಂದ್ರೆ ಅರ್ಥ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಮಾಸ್ ಆಫ್ ದ ಸ್ಟ್ರಿಂಗ್ 10 ಗ್ರಾಮ್ಸ್ ಇದೆ ಅಂತ ಇಟ್ಕೊಳ್ಳಿ. ಮಾಸ್ ಆಫ್ ದ ಸ್ಟ್ರಿಂಗ್ 10 ಗ್ರಾಮ್ಸ್ ಇದ್ದು ಲೆಂತ್ ಏನಾದ್ರೂ 10 ಸೆಂಟಿಮೀಟರ್ ಇದ್ರೆ ಆವಾಗ ನಾವೇನ್ ಹೇಳ್ತೀವಿ, 1 ಗ್ರಾಮ್ ಪರ್ ಸೆಂಟಿಮೀಟರ್ ಅಂತ ಕರಿತೀವಿ. ಅಂದ್ರೆ ಇದರ ಅರ್ಥ ಏನು, 1 ಸೆಂಟಿಮೀಟರ್ಗೆ 1 ಗ್ರಾಮ್ ಅಂದ್ರೆ ಆ ವೈರ್ ತುಂಬಾ ತಿಕ್ಕಾಗಿದೆ. ತಿಕ್ಕಾಗಿದೆ ಅಂತ ಹೇಳೋ ಬದಲು ಡೆನ್ಸಿಟಿ ಈಸ್ ಮೋರ್. ಎಂತ ಡೆನ್ಸಿಟಿ? ಲೀನಿಯರ್ ಡೆನ್ಸಿಟಿ. ಸಪೋಸ್ ಈ ವೈರ್ ತೆಳ್ಳಗಿದ್ರೆ, ಅವಾಗ ನಾವು ತೆಳ್ಳಗಿದ್ರೆ ಅವಾಗ ಏನಾಗತ್ತೆ, ಅದ್ರ ಮಾಸ್ ಕಡಿಮೆ ಆಗತ್ತೆ ತಾನೆ. ಅವಾಗ ಲೀನಿಯರ್ ಡೆನ್ಸಿಟಿ ಇಸ್ ಲೆಸ್. ಈ ತೆಳ್ಳಗಿದೆ ಮತ್ತೆ ದಪ್ಪ ಇದೆ ಅಂತ ಹೇಳೋ ಬದಲಾಗಿ ಈ ಟರ್ಮ್ ಏನಪ್ಪ, ಲೀನಿಯರ್ ಡೆನ್ಸಿಟಿ ಇಸ್ ಮೋರ್ ಅಂದ್ರೆ ತಿಕ್ಕಾಗಿದೆ, ಲೀನಿಯರ್ ಡೆನ್ಸಿಟಿ ಇಸ್ ಲೆಸ್ ಅಂದ್ರೆ ತೆಳ್ಳಗಿದೆ ಅಂತ ಅರ್ಥ. ಇವಾಗ ಇಂಥ ಒಂದು ಸ್ಟ್ರಿಂಗ್ ಅನ್ನ ನಾನು ಡಿಸ್ಟರ್ಬ್ ಮಾಡ್ತೀನಿ. ನೋಡಿ, ಸ್ಟ್ರಿಂಗ್ ಈ ತರ ಹಾರಿಜಾಂಟಲ್ ಆಗಿದೆ, ನಾನು ಹೀಗೆ ಡಿಸ್ಟರ್ಬ್ ಮಾಡ್ತೀನಿ ಅಂದ್ರೆ ವರ್ಟಿಕಲ್ ಡೈರೆಕ್ಷನ್. ಸ್ಟ್ರಿಂಗ್ ಈಸ್ ಇನ್ ದಿಸ್ ಡೈರೆಕ್ಷನ್, ಐ ಆಮ್ ಡಿಸ್ಟರ್ಬಿಂಗ್ ಇನ್ ದ ವರ್ಟಿಕಲ್ ಡೈರೆಕ್ಷನ್. ಆವಾಗ ನಿಮ್ಗೆ ಏನಾಗತ್ತೆ ಅಂದ್ರೆ ಯು ವಿಲ್ ಗೆಟ್ ಎ ಟ್ರಾನ್ಸ್ವರ್ಸ್ ವೇವ್. ಆವಾಗ ಇಲ್ಲಿ ಈ ವೇವ್ ಇಲ್ಲಿಂದ ಹೋಗಿ ಇಟ್ ಫೈಂಡ್ಸ್ ದ ಆಬ್ಸ್ಟಿಕಲ್ ಅಂಡ್ ದೇರ್ ಫಾರ್ ಇಟ್ ಗೆಟ್ ರಿಫ್ಲೆಕ್ಟೆಡ್, ಯು ವಿಲ್ ಗೆಟ್ ಎ ಸ್ಟೇಷನರಿ ವೇವ್. ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಯು ವಿಲ್ ಗೆಟ್ ಎ ಸ್ಟೇಷನರಿ ವೇವ್ ವೆನ್ ಯು ಪ್ಲಕ್ ಇಟ್ ಎಟ್ ದ ಮಿಡಲ್. ಅವಾಗ ನೋಡಿ, ಫಸ್ಟ್ ಮೋಡ್ ಅಲ್ಲಿ ಒಂದೇ ಒಂದು ಲೂಪ್ ಬರ್ತಾ ಇರುತ್ತೆ. ಈ ಎರಡೂ ಕಡೆನೂ ನೋಡ್ ಫಾರ್ಮೇಶನ್ ಆಗಿರುತ್ತೆ. ಬಿಟ್ವೀನ್ ದ ಟೂ ನೋಡ್ಸ್ ದೇರ್ ಇಸ್ ಗೋಯಿಂಗ್ ಟು ಬಿ an antinode is formed. ಈ ತರ ಇಲ್ಲಿ ಬರೋ ಏನು ಇದು ವೇವ್ಸ್ ಬರುತ್ತೆ, ಇಟ್ ಇಸ್ ಕಾಲ್ಡ್ ಟ್ರಾನ್ಸ್ವರ್ಸ್ ಸ್ಟೇಷನರಿ ವೇವ್. ಅದೇ ಪೈಪಲ್ಲಿ ಬಂದಿದ್ದು ಲಾಂಜಿಟ್ಯೂಡಿನಲ್, ಇಲ್ಲಿ ಟ್ರಾನ್ಸ್ವರ್ಸ್. ಟ್ರಾನ್ಸ್ವರ್ಸ್ ಅಂದ್ರೆ ನೋಡಿ, ಇದು ಡೈರೆಕ್ಷನ್, ಇದು ದ ಡೈರೆಕ್ಷನ್ ಆಫ್ ದ ವೇವ್ ಅಡ್ವಾನ್ಸಸ್, ಇದು ಡೈರೆಕ್ಷನ್ ಆಫ್ ದ ಡಿಸ್ಟರ್ಬೆನ್ಸ್. ನಾನು ಹೀಗೆ ಮೀಡ್ತಾ ಇರ್ತೀನಿ, ದೇರ್ಫಾರ್ is a transverse wave. So in case of vibrations of stretched string we get stationary wave, but it is a transverse stationary wave. ಇವಾಗ ನೋಡಿ, ನಾನು ಒಂದು ಲೂಪ್ ಅನ್ನ ಬರಬೇಕಾದ್ರೆ ಈ ಒಂದು ಲೂಪ್ ಅಥವಾ ಒಂದು ಸೆಗ್ಮೆಂಟ್, ಒಂದು ಲೂಪಿಗೆ ನಾನು ಎಲ್ಲಿ ಡಿಸ್ಟರ್ಬ್ ಮಾಡ್ತೀನಿ ಅಂದ್ರೆ ಕರೆಕ್ಟ್ ಆಗಿ ನಡುವೆ ಇಲ್ಲಿಂದ ಇಲ್ಲಿವರೆಗಿರೋ ಲೆಂತ್ ಅನ್ನ ವಿ ಕಾಲ್ ಇಟ್ ಆಸ್ ಎ ವೈಬ್ರೇಟಿಂಗ್ ಲೆಂತ್ ಅಂತ ಕರೀತಾರೆ. ಒಂದು ಲೂಪ್ ಬರ್ಬೇಕಾದ್ರೆ ಐ ವಿಲ್ ಡಿಸ್ಟರ್ಬ್ ಅಟ್ L/2. ನೋಡಿ, ನಿಮ್ಗೆ ಇವಾಗ ಎರಡು ಲೂಪ್ ಬರೋ ನೋಡಿ. ಇವಾಗ ಈ ಲೋಯೆಸ್ಟ್ ಒಂದೇ ಒಂದು ಲೂಪ್ ಬರೋದನ್ನ ವಿ ಕಾಲ್ ಇಟ್ ಆಸ್ ಎ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಲೋಯೆಸ್ಟ್ ಫ್ರೀಕ್ವೆನ್ಸಿ. ಅದೇ ನಿಮ್ಗೆ ಏನಾದ್ರೂ 2 ಲೂಪ್ಸ್ ಬರಬೇಕು ಅಂತ ಇಟ್ಕೊಳ್ಳಿ. 2 ಲೂಪ್ಸ್ ಬರಬೇಕು ಅಂದ್ರೆ ಯು ಡಿಸ್ಟರ್ಬ್ ಅಟ್ L/3. ಏನು L/3 ಅಂದ್ರೆ 1/3 ಇಲ್ಲಿ ಡಿಸ್ಟರ್ಬ್ ಮಾಡಿ ನೋಡಿ. ಆವಾಗ ಅಲ್ಲಿ ಡಿಸ್ಟರ್ಬ್ ಮಾಡಿದ್ದಾಗ ಇಫ್ ಯು ಡಿಸ್ಟರ್ಬ್ ಅಟ್ ದಟ್ ಪಾಯಿಂಟ್, ಅವಾಗ ನಿಮ್ಗೆ 2 ಲೂಪ್ ಬರುತ್ತೆ. ಸೇಮ್ ಲೆಂತ್ ಅಲ್ಲೇ 2 ಲೂಪ್ ಬರುತ್ತೆ. ಯಾವಾಗ ವೆನ್ ಇಟ್ ಇಸ್ ಡಿಸ್ಟರ್ಬ್ ಅಟ್ L/3 ಅಂದ್ರೆ ಸಪೋಸ್ ಇದು 100 ಸೆಂಟಿಮೀಟರ್ ಇದ್ರೆ L/2 ಅಂದ್ರೆ 15 ಅಲ್ಲಿ ಅರ್ಧದಲ್ಲಿ ಡಿಸ್ಟರ್ಬ್ ಮಾಡಬೇಕು. L/3 33.3. ಓಹೋ, ಅದೇ ತರ 3 ಲೂಪ್ಸ್ ಬರಬೇಕು ಅಂತ ಅಂದ್ರೆ ಯು ಡಿಸ್ಟರ್ಬ್ ಇಟ್ ಅಟ್ L/4. ಸೊ ಇದು ಚೆನ್ನಾಗಿ ಜ್ಞಾಪಕ ಇರಬೇಕು. ಇವಾಗ ಒಂದೇ ಒಂದು ಲೂಪ್ ಬಂದ್ರೆ ಲೋಯೆಸ್ಟ್ ಫ್ರೀಕ್ವೆನ್ಸಿ ಕಾಲ್ಡ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ. 2 ಲೂಪ್ ಬಂದ್ರೆ ಅದಕ್ಕಿಂತ ಹೈಯರ್ ಫ್ರೀಕ್ವೆನ್ಸಿ, ಇಟ್ ಈಸ್ ಕಾಲ್ಡ್ ಓವರ್ಟೋನ್ ಅಂತ ಕರೀತಾರೆ. ಸೊ ಇವಾಗ ನಾವೇನ್ ಮಾಡಬೇಕು ಅಂತ ಅಂದ್ರೆ, ಈ ವೇವ್ ಇಲ್ಲಿ ಅಡ್ವಾನ್ಸ್ ಆಗ್ತಾ ಇರುತ್ತಲ್ಲ ಟ್ರಾನ್ಸ್ವರ್ಸ್ ವೇವ್, ಅದರದ್ದು ವೆಲಾಸಿಟಿಗೆ ಫಾರ್ಮುಲಾ ಏನು
ಆಮೇಲೆ ಇವ ನೋಡಿ, ಇಟ್ ಈಸ್ ವೈಬ್ರೇಟಿಂಗ್ ವಿತ್ ದ ಲೋಯೆಸ್ಟ್ ಮೋಡ್ ಇಸ್ ದ ಫಂಡಮೆಂಟಲ್ ಮೋಡ್. ಅವಾಗ ಇಲ್ಲಿ ನೋಡಿಂದ ನೋಡ್ವರೆಗೆ ಇರೋ ಡಿಸ್ಟೆನ್ಸ್ ಏನಪ್ಪಾ, ದಟ್ ಇಸ್ ಕಾಲ್ಡ್ λ/2, ದಟ್ ಇಸ್ ನಥಿಂಗ್ ಬಟ್ ದ ಎಲ್. ಸೊ ಫ್ರಮ್ ದ ಫಿಗರ್ ಏನ್ ಗೊತ್ತಾಯ್ತು ಅಂದ್ರೆ ಇವರ್ ಎಲ್ ಇಸ್ ಈಕ್ವಲ್ ಟು λ/2. ಅಂದ್ರೆ ಅರ್ಥ ಏನು, ಡಿಸ್ಟೆನ್ಸ್ ಫ್ರಮ್ ನೋಡ್ ಟು ನೋಡ್ ಇಸ್ ನಥಿಂಗ್ ಬಟ್ ಎಲ್ ತಾನೆ, ನಮ್ಗೆ ಅದೇನಂತ ಗೊತ್ತು, λ/2. ಸೊ ವಿಚ್ ಇಂಪ್ಲೈಸ್ ಯುವರ್ λ ಇಸ್ ಈಕ್ವಲ್ ಟು 2l. ಅಂದ್ರೆ ಅರ್ಥ ಏನು ಅಂದ್ರೆ ಲೆಂತ್ ಆಫ್ ದ ಈ ವೈರ್ ಏನಾರು 100 ಸೆಂಟಿಮೀಟರ್ ಇದ್ರೆ ವೇವ್ ಲೆಂತ್ ವಿಲ್ ಬಿ 200. ಆಮೇಲೆ ಜ್ಞಾಪಕ ಇರಬೇಕು, ಈ ವೇವ್ ಟ್ರಾನ್ಸ್ಫರ್ಸ್ ವೇವ್, ಸ್ಟ್ರಿಂಗ್ ಅಲ್ಲಿ ಪಾಸ್ ಆಗ್ತಾನೆ ಟ್ರಾನ್ಸ್ಫರ್ಸ್ ವೇವ್. ಅದ್ರ ವೆಲಾಸಿಟಿ ಫಾರ್ಮುಲಾ ಏನು ಅಂತ ಕೇಳಿದ್ರೆ v is equal to √T/m ಅಂತ ಬರಿಬೇಕು. So where T is called as a tension, here T is called as a tension in the string, tension in the string ಅಂತ ಕರೀತಾರೆ. M is called linear density, ಅಥವಾ we can also call it as a mass per unit length. ಇವಾಗ ನೀವು ಕೇಳ್ತೀರಾ, ಸರ್ ಇಲ್ಲಿ ಫ್ರೀಕ್ವೆನ್ಸಿ ಬರ್ತಾ ಇದೆಯಲ್ಲ, ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ಅ ಫ್ರೀಕ್ವೆನ್ಸಿ? ಆವಾಗ ದಟ್ ಫ್ರೀಕ್ವೆನ್ಸಿ, you know that v is equal to f lambda and your f is equal to v by lambda. Therefore v is equal to, ಇವಾಗ ತಾನೇ ನಾವು ನೋಡಿದ್ವಲ್ವಾ, √T/m. lambda ಅಂದ್ರೆ ಫಂಡಮೆಂಟಲ್ ಮೋಡ್ ಏನಾಗೋಯ್ತು, 2l. therefore ಇದನ್ನ ರೀಅರೇಂಜ್ ಮಾಡಿದ್ರೆ 1/2l. ಇದನ್ನ ಕರೆಕ್ಟ್ ಆಗಿ ಬರೆದ್ರೆ this is equal to √T/m. This is the very, very important expression, and this is the expression for the lowest frequency, and it is called fundamental frequency. So ಅಂದ್ರೆ ಅರ್ಥ, ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂದ್ರೆ ಲೋಯೆಸ್ಟ್ ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟು ಲೂಪ್ ಬರ್ತಾ ಇರುತ್ತೆ, ಒಂದೇ ಒಂದು ಲೂಪ್ ಬರ್ತಾ ಇರುತ್ತೆ. ಇದು ವೈಬ್ರೇಷನ್ಸ್ ಆಫ್ ಎ ಸ್ಟ್ರೆಚ್ಡ್ ಸ್ಟ್ರಿಂಗ್. ನಿಮ್ಮ ವೀಣೆ, ನೀವು ವಯಲಿನ್ ಅಲ್ಲೆಲ್ಲ ವೀಣೆ ಎಲ್ಲ ತಗೊಂಡಾಗ ನೋಡಿ ಸ್ಟ್ರಿಂಗ್ ಇರುತ್ತೆ, ವಿಲ್ ಬಿ ಡಿಸ್ಟರ್ಬಿಂಗ್ ದೇರ್, ಯು ಆರ್ ಗೆಟಿಂಗ್ ಟ್ರಾನ್ಸ್ವರ್ಸ್ ವೇವ್. ಇದು ಎಫ್ ಇಸ್ ದ ಲೋಯೆಸ್ಟ್ ಫ್ರೀಕ್ವೆನ್ಸಿ ಅಂಡ್ ಇಟ್ ಈಸ್ ಕಾಲ್ಡ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಯು ರಿಮೆಂಬರ್ ದಿಸ್ ಫಾರ್ಮುಲಾ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆವಾಗ ನೀವು ಕೇಳ್ತೀರಾ, ಸರ್ ಫಂಡಮೆಂಟಲ್ ಫ್ರೀಕ್ವೆನ್ಸಿಗೆ ಫಾರ್ಮುಲಾ ಬರೆದ್ರಲ್ಲ, ಓವರ್ ಟೋನ್ ಹೈಯರ್ ಫ್ರೀಕ್ವೆನ್ಸಿಗೆ ಏನ್ ಫಾರ್ಮುಲಾ ಬರೀತೀರಾ? ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ದ ಫಂಡಮೆಂಟಲ್ ಫ್ರೀಕ್ವೆನ್ಸಿ. So this is the formula for the fundamental frequency. ಈ overtones ಗೆ ಬರಿಬೇಕಾರೆ ಆವಾಗ for overtones, remember, for sounds of higher frequency your formula would be f is equal to p/2l into √T/m. ಏನ್ ಹಂಗಂದ್ರೆ ಅರ್ಥ ಏನು, p/2l into √T/m ಅಂತ ಅಂದ್ರೆ P is called number of loops. P is equal to number of loops. ಇವಾಗ ನೋಡಿ, ಒಂದೇ ಒಂದು ಲೂಪ್ ಇದ್ರೆ ಲೋಯೆಸ್ಟ್ ಫ್ರೀಕ್ವೆನ್ಸಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಎರಡು ಲೂಪ್ ಇದ್ರೆ ಪುಟ್ P is equal to 2, ಆವಾಗ ಫಸ್ಟ್ ಓವರ್ಟೋನ್. ಮೂರು ಲೂಪ್ ಬಂದ್ರೆ ಪುಟ್ P is equal to 3, that is called second overtone. This also you remember, very very important for 5 marks, because you can be asked to derive an expression for the fundamental frequency of a stretched string. Knowing all these things, we come to the last heading of this chapter, laws of vibrations of stretched string. Laws of vibrations of stretched string. So how you write this law? This is also very important, even both for your CET and even for board exam also. See, to the laws of vibrations of stretched string means, here we are asking you how the frequency changes if the length changes. That's the first law, law of length. How the frequency changes as the tension changes. That's called law of tension. How the frequency changes as the mass per unit length changes. That's called law of mass. Therefore, you have got 3 laws. Now let me say first law, law of length. It is called law of length. See, in physics, you stop the by-hearting and you look at the equation and then you explain. And in that expression, first you have to write that expression. Remember, always
before you conclude anything, you must write first the expression for the fundamental. Don't forget to write. That is, always you write an expression for the fundamental frequency. Then you explain the first law, which is called law of length. ಈಗ law of length explain ಮಾಡಬೇಕಾದ್ರೆ ನೋಡಿ equation ನೋಡ್ಕೊಂಡೆ ಹೇಳಿ. You have to explain how the frequency and length changes. ಆವಾಗ T and M ಕಾನ್ಸ್ಟೆಂಟ್ ಆಗಿಡಿ. ನೋಡಿ ನೀವು ಏನು ಅರ್ಥ ಆಗದಿದ್ರೆ ನೋಡ್ಕೊಂಡಾಗ ಇವೆರಡು ಕಾನ್ಸ್ಟೆಂಟ್ ಆಗಿದ್ಬಿಟ್ರೆ ಏನಾಗುತ್ತೆ? ಯುವರ್ F proportional to 1/L when T and M are constant. ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿ ಇವಾಗ. According to the law of length, the fundamental frequency, you should not forget to say fundamental frequency of a stretched string is inversely proportional to its length when tension and mass per unit lengths are kept constant. ಅಷ್ಟೇ, ಇಷ್ಟೇ ಬರಿಬೇಕು ನೀವು. is equal to, ಇದಿಷ್ಟು ಜ್ಞಾಪಕ ಇಟ್ಕೊಳ್ಳಿ ಸಾಕು. ಇದಿಷ್ಟು ಯಾವಾಗಲೂ ಫಿಸಿಕ್ಸ್ ಅಲ್ಲಿ ಈ ತರ ಈಕ್ವೇಶನ್ ನೋಡ್ಕೊಂಡೆ ಮಾತಾಡಬೇಕು. According to this law, the fundamental frequency of the stretched string is inversely proportional to its length when tension and the mass per unit length is kept constant. ಅವಾಗ ಇದನ್ನ ನೀವು ನೀಟಾಗಿ ಬರೆದ್ರೆ ಇದರ ಅರ್ಥ ಏನು? F is equal to constant by L. ಅದರ ಅರ್ಥ ಏನು ಅಂತ ಅಂದ್ರೆ your F1 L1 is equal to F2 L2. You can write it for any number of pairs. ಅಂದ್ರೆ ಅರ್ಥ ಏನ್ ಗೊತ್ತಾ? ಲೆಂತ್ ಕಡಿಮೆ ಆದಂಗೂ ಫ್ರೀಕ್ವೆನ್ಸಿ ಜಾಸ್ತಿ ಆಗತ್ತೆ. ಅದೇಂಗೆ ಹೇಳ್ತೀರಾ ನೋಡಿ, ನೀವು ಬೇಕಾದ್ರೆ ವೀಣೆನ ಚೆಕ್ ಮಾಡಿ ನೋಡಿ. ವೀಣೆದು ಲೆಂತ್ ಜಾಸ್ತಿ, ಫ್ರೀಕ್ವೆನ್ಸಿ ಕಡಿಮೆ. ಅದೇ ವಯಲಿನ್ ಅಲ್ಲಿ ನೋಡಿ, ಲೆಂತ್ ಇನ್ನೂ ಕಡಿಮೆ, ಲೆಂತ್ ಇಸ್ ಲೆಸ್, ಫ್ರೀಕ್ವೆನ್ಸಿ ಇಸ್ ಮೋರ್. ಇನ್ನೂ ನೀವು ನೋಡ್ಬೇಕು ಅಂತಂದ್ರೆ ಆ ರೋಡ್ ಅಲ್ಲಿ ತೆಂಗಿನಕಾಯಿ ಚಿಪ್ಪಲ್ಲಿ ಒಂದು ವಯಲಿನ್ ಮಾಡ್ಕೊಂಡು ಬಾರ್ಸ್ಕೊಂಡು ಹೋಗ್ತಾನೆ ನೋಡಿ, ಅದ್ ನೋಡಿ ಲೆಂತ್ ಇಸ್ ಸ್ಟಿಲ್ ಲೆಸ್. ಎಷ್ಟು ಹೈ ಫ್ರೀಕ್ವೆನ್ಸಿ ಇರುತ್ತೆ ಗೊತ್ತಾ ಅದು? ಅಂದ್ರೆ ಏನ್ ಅರ್ಥ ಆಯ್ತು? ಲೆಂತ್ ಕಡಿಮೆ ಆದಂಗೂ ಫ್ರೀಕ್ವೆನ್ಸಿ ಜಾಸ್ತಿ ಆಗತ್ತೆ, ಲೆಂತ್ ಜಾಸ್ತಿ ಆದಂಗೂ ಫ್ರೀಕ್ವೆನ್ಸಿ ಕಡಿಮೆ ಆಗತ್ತೆ. ದಟ್ಸ್ ದ ಮೀನಿಂಗ್ ಆಫ್ ದ ಲಾ ಆಫ್ ಲೆಂತ್. ನೆಕ್ಸ್ಟ್ ಇಸ್ ದ ಸೆಕೆಂಡ್ ಲಾ, ಇಸ್ ಕಾಲ್ಡ್ ಲಾ ಆಫ್ ಮಾಸ್ ಅಂತ. ಲಾ ಆಫ್ ಟೆನ್ಷನ್. ಲಾ ಆಫ್ ಟೆನ್ಷನ್ ಏನಪ್ಪಾ ಇದು? ಲಾ ಆಫ್ ಟೆನ್ಷನ್ ಅಂದ್ರೆ ವಿ ಗಿವ್ ದ ರಿಲೇಷನ್ ಬಿಟ್ವೀನ್ ದ ಟೆನ್ಷನ್ ಅಂಡ್ ದ ಫ್ರೀಕ್ವೆನ್ಸಿ. ಅವಾಗ ಉಳ್ಕಿದ್ದೆರಡು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳಿ. ನೋಡಿ ಅಲ್ಲಿ ನೋಡ್ತಾ ಇದ್ದಂಗೆ F proportional to root of T when L and M are kept constant. F proportional to root of T ಅಂದ್ರೆ ಏನರ್ಥ? ಅರ್ಥ ಮೊದಲು ಸ್ಟೇಟ್ಮೆಂಟ್ ನೋಡಿ. According to this law, the fundamental frequency of stretched string is directly proportional to square root of the tension when length and mass per unit lengths are kept constant. ಅಂದ್ರೆ ಅರ್ಥ, ನೀನು ಇಲ್ಲಿ ಟೆನ್ಷನ್ ಜಾಸ್ತಿ ಮಾಡ್ದಂಗ, ಯಾವಾಗ್ಲೂ ಫಿಗರ್ ಕಣ್ಣಲ್ಲಿ ಪಿಕ್ಚರ್ ಯಾವ್ದು ಇರ್ಬೇಕದು, ಟೆನ್ಷನ್ ನೋಡಿ ಜಾಸ್ತಿ ಮಾಡು. ನೀ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡು. ಸೋನಾಮೀಟರ್ ಬೇಕಾದ್ರೆ 1 kg ಹಾಕಿ ನೋಡಿ, ಇದನ್ನ ಹೀಗೆ ಮೀಟಿ ಟ್ವಾಯಿ ಅಂತ ಸೌಂಡ್ ಬರುತ್ತೆ. ಬೇಕಾದ್ರೆ ಇದ್ರ ಮೇಲೆ 2 kg ಹಾಕಿ, ಅವಾಗ ಸೌಂಡ್ ನೋಟಿಸ್ ಮಾಡಿ, ಟ್ವೀ ಅಂತ ಬರುತ್ತೆ. ಫ್ರೀಕ್ವೆನ್ಸಿ ವೇರಿಯೇಷನ್ಸ್ ಆಗುತ್ತೆ. ಅಂದ್ರೆ ಅರ್ಥ ಏನು? ಟೆನ್ಷನ್ ಜಾಸ್ತಿ ಆದಾಗೂ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಅದೇ ಇದರ ಅರ್ಥ. ಅದನ್ನ ಬೇಕಾದ್ರೆ ನಿಂಗೆ ಏನಾದ್ರು ಪ್ರಾಬ್ಲಮ್ಸ್ಗಳು ಕೇಳಿದ್ದಾಗ ಯು ಕ್ಯಾನ್ ರೈಟ್ ಸೊ ಮಚ್ ಇಂಟು ಕಾನ್ಸ್ಟೆಂಟ್. ಅದರ ಅರ್ಥ ಏನಪ್ಪಾ ಅಂತ ಅಂದ್ರೆ ವಿಚ್ ಇಂಪ್ಲೈಸ್ ಯುವರ್ ಎಫ್, ಚೆನ್ನಾಗಿ ಜ್ಞಾಪಕ ಇರಬೇಕು, F1 by F2 is equal to so root of T1 by root of T2. So this you can extend it for any number of pairs. Now we come to the third law called as a law of mass ಅಂತ ಕರೀತಾರೆ. ಇದು ನೋಡಿ, ಲಾ ಆಫ್ ಮಾಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳಬಾರ್ದು, ಇಟ್ಸ್ ಅ ಲಾ ಆಫ್ ಮಾಸ್. ಯಾಕೆ ಅಂತ ಅಂದ್ರೆ ಆ ಮಾಸ್ ಜಾಸ್ತಿ ಇದ್ರೆ ಡೆನ್ಸಿಟಿ ಜಾಸ್ತಿ ಆಗತ್ತೆ, ಅಂಡ್ ಮಾಸ್ ಕಡಿಮೆ ಆದ್ರೆ ಡೆನ್ಸಿಟಿ ಕಡಿಮೆ ಆಗತ್ತೆ. ನೋಡಿ, ಲಾ ಆಫ್ ಮಾಸ್ ಹೇಗೆ ಹೇಳೋದು? ಇವಾಗ ಎಲ್ ಎನ್ ಟಿ ಕಾನ್ಸ್ಟೆಂಟ್ ಆಗಿ ಟಿ ಎಂ ಬಗ್ಗೆ ಮಾತಾಡಿ. ದೇರ್ ಫಾರ್ ಯುವರ್ ಎಫ್ ಪ್ರಪೋರ್ಷನಲ್ ಟು 1/√m ವೆನ್ ಎಲ್ ಎನ್ ಟಿ ಆರ್ ಕೆಪ್ಟ್ ಕಾನ್ಸ್ಟೆಂಟ್. ಅಂದ್ರೆ ಏನರ್ಥ? ಸ್ಟೇಟ್ಮೆಂಟ್ ನೋಡಿ,
The fundamental frequency of the stretched string is inversely proportional to square root of the mass per unit length when length and tensions are kept constant. Statement ಅನ್ನು ರಿಪೀಟ್ ಮಾಡ್ತೀನಿ ನೋಡಿ. The fundamental frequency of the stretched string is inversely proportional to the square root of mass when length and tensions are kept constant ಅಂತ ಅರ್ಥ ಇದು. ಇಷ್ಟೇ ಸ್ಟೇಟ್ಮೆಂಟ್. ಎಕ್ಸ್ಪ್ಲೈನ್ ಅಂದಾಗ ಇದನ್ನ ಬರೀಬೇಕು. ಮೀನಿಂಗ್ ಏನು ಅಂತ ಅಂದ್ರೆ ವೈರ್ ತೆಳ್ಳಗಿದೆ ಅಂದ್ರೆ ಮಾಸ್ ಪರ್ ಯೂನಿಟ್ ಲೆಂತ್ ಇಸ್ ಲೆಸ್. ನೋಡಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ವೈರ್ ಥಿಕ್ ಆಗಿದ್ರೆ ಮಾಸ್ ಜಾಸ್ತಿ ಅಲ್ವಾ, ಮಾಸ್ ಪರ್ ಯೂನಿಟ್ ಲೆಂತ್ ಇಸ್ ಮೋರ್, ಫ್ರೀಕ್ವೆನ್ಸಿ ಕಡಿಮೆ. ಅದಕ್ಕೆ ನೋಡಿ ನೀವು ಈ ವೀಣೆ ವೈಲಿನ್ ಎಲ್ಲ ನೋಡಿದಾಗ ನೋಡಿ ಅಲ್ಲಿ 4 ತಂತಿಗಳು ಏನು ಹಾಕಿರ್ತಾರಲ್ವಾ ಅದು ಎಲ್ಲದೂ ಕೂಡ ಸೇಮ್ ಥಿಕ್ನೆಸ್ ಇರೋದಿಲ್ಲ, ಒಂದೊಂದು ಥಿಕ್ನೆಸ್ ಇರುತ್ತೆ. ಅದಕ್ಕೆ ನಿಮ್ಮ ವೀಣೆ ವೈಲಿನ್ ಎಲ್ಲ ವರ್ಕ್ ಆಗೋದು ಈ ಪ್ರಿನ್ಸಿಪಲ್ ಮೇಲೆ. ಆಮೇಲೆ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇರಬೇಕು. ಇದ್ರಲ್ಲಿ ಏನಾಗತ್ತೆ ಅಂದ್ರೆ ಯು ವಿಲ್ ಗೆಟ್ ಆಲ್ ಹಾರ್ಮೋನಿಕ್ಸ್ ಬರುತ್ತೆ ಇಲ್ಲಿ. ಇದು ಸೇಮ್ ನಮ್ಮ ಓಪನ್ ಪೈಪ್ ತರ. ಯುವರ್ F1 is to F2 is to F3 is equal to 1 is to 2 is to 3 ಆಲ್ ಹಾರ್ಮೋನಿಕ್ಸ್ ಬರುತ್ತೆ. ಅದರಿಂದ ಇಂಥ ಇನ್ಸ್ಟ್ರೂಮೆಂಟ್ ಅನ್ನ ನೀವು ಕರೆಕ್ಟ್ ಆಗಿ ಪ್ಲೇ ಮಾಡಿದಾಗ ಮೆಲೋಡಿಯಸ್ ಆಗಿರೋ ಸೌಂಡ್ ಬರುತ್ತೆ. ತುಂಬಾ ಚೆನ್ನಾಗಿ ಜ್ಞಾಪಕ ಇರಬೇಕು. ಓಕೆ.